ನಮಸ್ಕಾರ ಆ್ಯಂಡ್ ಗುಡ್ ಆಫ್ಟರ್ನೂನ್ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಸ್ ಯೂಶುವಲ್ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಯಾವಾಗಲೂ ಇಷ್ಟಪಡುವಂತಹ ನೀವೆಲ್ಲರೂ ನೋಡುವಂತಹ ಪ್ರೀತಿಯಿಂದ ಬೆಳೆಸಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ನಮ್ಮ ಪ್ರತಿಮಾ ಏನ್ ಮಾಡ್ತಾಳೆ ಅಂತ ಅವಳನ್ನ ಕೇಳಬೇಕು. ಸೂಪ್ ಮಾಡ್ಸೋದು ಅವಳ ಕೈಲಿ ಅಥವಾ ಬೇರೆ ಏನಾದರೂ ಕರೆದಿರೋಂತಹ ಶಾಲೋ ಫ್ರೈ ಏನ್ ಮಾಡ್ಸೋಣ? ನೀವು ಡಿಸೈಡ್ ಮಾಡ್ತೀರಾ ಅಥವಾ ನಾನು ಡಿಸೈಡ್ ಮಾಡ್ಲಾ? ಫಸ್ಟ್ ಪ್ರತಿಮಾನ ವೆಲ್ಕಮ್ ಮಾಡ್ಬಿಡ್ತೀನಿ, ಅವಳು ಏನ್ ಹೇಳ್ತಾಳೆ ಅಂತ ನೋಡ್ಬಿಡೋಣ. ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್ ರೂಪಾ. ಹಾಯ್. ಏನ್ ಸಮಾಚಾರ? ಏನಿಲ್ಲ, ಮಧ್ಯಾಹ್ನ ಅಲ್ವಾ, ಮಲ್ಕೊಳ್ಳೋ ಟೈಮು, ನ್ಯೂಸ್ ನೋಡ್ಬಿಟ್ಟು ಮಲ್ಕೊಳ್ಳೋಣ. ಮಲ್ಕೊಳ್ಳೋದ ಬುವಾ? ಅದ್ ಮಾಡ್ದೆ ಯಾರ ಮಲ್ಗಕ್ಕಾಗತ್ತಾ? ಈಗ ಇವತ್ತು ಸೂಪ್ ಮಾಡ್ತಿದ್ಯಾ ಅಥವಾ ಏನಾದ್ರು ಶಾಲೋ ಫ್ರೈ, ಡೀಪ್ ಫ್ರೈ, ಏನ್ ಮಾಡ್ತಿದ್ಯಾ? ಬ್ರಾಕೊಲಿ ಮಶ್ರೂಮ್ ಸ್ಟರ್ ಫ್ರೈ ಅಂತ. ಬ್ರಾಕ್ಲಿ ಮಶ್ರೂಮ್ ಸ್ಟಫ್ ಫ್ರೈಯಾ? ಸ್ಟರ್ ಫ್ರೈ. ಸ್ಟರ್ ಫ್ರೈಯಾ? ಐ ಥಾಟ್ ಸ್ಟಫ್. ನೀನೇನೋ ಎಲ್ಲ ಸ್ಟಫ್ ಮಾಡ್ಬಿಟ್ಟು ಏನ್ ಮಾಡ್ತೀಯಾ? ಇಲ್ಲ, ರೆಗ್ಯುಲರ್ ಆಗಿರತ್ತು ಅಂತೂ ಮಾಮೂಲು ಕ್ಯಾಶ್ಯೂ ಪೇಸ್ಟ್ ಹಾಕು, ಕ್ರೀಮ್ ಹಾಕು, ಹಾಕು. ಪಾಸ್. ನೀ ಎಲ್ಲ ಇಲ್ಲ ಹೇಳ್ಬಿಟ್ರೆ ಇಂಗ್ರೀಡಿಯೆಂಟ್ಸ್ ಫಸ್ಟ್ ಹೇಳ್ಬಿಡಮ್ಮ. ಸರಿ. ಬ್ರಾಕೊಲಿ, ಬಟನ್ ಮಶ್ರೂಮ್, ಸ್ಪ್ರಿಂಗ್ ಆನಿಯನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಹಸಿಮೆಣಸಿನ್ಕಾಯಿ, ಉಪ್ಪು, ಲಿಂಬೆಹಣ್ಣು, ಇದು ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ಈಸ್ಟರ್ನ್ ಅರಿಶಿಣದ ಪುಡಿ, ಬ್ಲ್ಯಾಕ್ ಸಾಲ್ಟ್ ಹಾಗೂ ಎಣ್ಣೆ. ಓಕೆ, ಸರಿ, ಶುರು ಮಾಡಮ್ಮ. ಶ್ಯೂರ್. ಗ್ಯಾಸ್ ಆನ್ ಮಾಡ್ತೀಯ? ಈಗ ರೂಪ ಎಣ್ಣೆ ಹಾಕೊಂಡ್ಬಿಡೋಣ. ಓಕೆ. ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಮತ್ತೆ ಇದಕ್ಕೆ ಬೆಳ್ಳುಳ್ಳಿ ಹೆಚ್ಚು ಹಾಕೋತಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಪೇಸ್ಟೇ ಹಾಕೋತೀಯಾ? ಪೇಸ್ಟೇ ಹಾಕೊಳ್ತೀನಿ. ಇದಕ್ಕೆ ಒಂದು ಸ್ಪ್ಯಾಚುಲಾ ಕೊಡು, ಒಂದು ಸ್ಪೂನ್ ಕೊಡು. ನೀ ಹೇಳೋಕ್ ಮುಂಚೆ ರೆಡಿ. ಥ್ಯಾಂಕ್ ಯು. ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಬೋಣ. ಓಕೆ. ಈಗ ಬ್ರಾಕೊಲಿ ನಾನು ಬೇಯಿಸ್ಕೊಂಡಿದ್ದೀನಿ, ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ತೆಗೆದು ಬೇಯಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡದಾಗ ಇದೆಲ್ಲ, ಚಿಕ್ಕ ಚಿಕ್ಕದಕ್ಕೆ ಕಟ್ ಮಾಡ್ಕೊಂಬಿಡೋಣ. ಬೇಯಿಸುವಾಗ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡು ಬೇಯಿಸ್ಕೋಬೇಕಾ? ಹೌದು. ಅಂದ್ರೆ ಬ್ರಾಕೊಲಿ ಫ್ಲೋರೆನ್ಸ್ ಇದೆಯಲ್ಲ, ಇದಕ್ಕೆ ಫ್ಲೋರೆನ್ಸ್ ಅಂತಾರೆ. ಇದನ್ನ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಬೇಕು. ಓಕೆ. ಇದು ಏನೇನ್ ಮಾಡ್ಬೋದು ಬ್ರಾಕೊಲಿಯಿಂದ? ಸೂಪ್ ಮಾಡಿ ತೋರಿಸಿದ್ದೆ ನೀನು ಒಂದ್ಸಲ. ಹೌದು, ಬ್ರಾಕೊಲಿ ಸೆಲರಿ ಸೂಪ್ ಮಾಡಿದ್ದೆ. ಹೌದು. ಆಮೇಲೆ ಈ ತರ ಗ್ರೇವಿ ಸ್ಟರ್ ಫ್ರೈ ಮಾಡ್ಕೋಬಹುದು. ಬ್ರಾಕೊಲಿ ಬಜ್ಜಿ ಮಾಡ್ಬೋದು. ಬಜ್ಜಿ? ಹೌದು. ಆಮೇಲೆ ಬ್ರಾಕೊಲಿ ಪರಾಟ ಮಾಡಿದ್ವಿ, ನೆನ್ಪಿದ್ಯಾ? ಹೌದು, ಬ್ರಾಕೊಲಿ ಪರಾಟ. ಅದು ಚೆನ್ನಾಗಿತ್ತು. ಹೌದು, ಗೊತ್ತೇ ಆಗಲ್ಲ ಆಕ್ಚುಲ್ ಆಗಿ. ಇದು ಒಂಥರ ಹೂಕೋಸಿನ ಒಂದು ಬ್ರೀಡ್ ಅಂತಾನೆ ಹೇಳ್ಬೋದು. ಅಂಡ್ ದ ಸೂಪ್ ವಾಸ್ ಅಮೇಜಿಂಗ್. ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಒಂದು 1/4 ಚಮಚ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಬರೀ ಹಸಿಮೆಣಸಿನ್ಕಾಯಿ ಸಾಕು. ಓಕೆ. ಈಗೇನ್ ಮಾಡೋಣ? ಮಶ್ರೂಮ್, ಬಟನ್ ಮಶ್ರೂಮ್ ತಗೊಂಡಿದ್ದೀನಿ. ಬಟನ್ ಮಶ್ರೂಮ್ ಬೇಡ ಅಂದವರು ಬೇಕಾದ್ರೆ ಆಲೂಗಡ್ಡೆ ಹಾಕೋಬಹುದು. ಆಪ್ಷನ್. ಓಕೆ. ಆಕ್ಚುಲಿ ಬಟನ್ ಮಶ್ರೂಮ್ ಇಟ್ಸ್ ಅ ವೆಜಿಟೇಬಲ್ ಅಲ್ವಾ? ಹೌದು. ತುಂಬಾ ಜನ ಅದನ್ನ ಇಷ್ಟಪಡ್ತಾರೆ, ತುಂಬಾ ಜನ ಇಷ್ಟಪಡಲ್ಲ. ಅಂದ್ರೆ ಮೊದ್ಲು ಮಿಸ್ಕಾನ್ಸೆಪ್ಷನ್ ಇದ್ದಿತ್ತು, ಇದು ನಾನ್ ವೆಜ್ ಅಂತ ಅನ್ಕೊಂಡಿದ್ದು. ಹೌದು. ಬಟ್ ಏನಂದ್ರೆ ಇದು ಮನೆಗಳಲ್ಲೇ ಬೆಳಿತಾರೆ ಇವಾಗ. ಮತ್ ಏನಂತಂದ್ರೆ ಒಂದು ಮೊದ್ಲಿದ್ದು ಒಂದು ಮೈಂಡ್ ಸೆಟ್ ಆಗಿದ್ದು ಅಂದ್ರೆ ಇದು ಗಲೀಜು ಕಡೆ, ಈ ಕೊಚ್ಚೆ ನೀರಲ್ಲೆಲ್ಲ ಬೆಳಿತಾರೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇತ್ತು. ಬಟ್ ಇದನ್ನೇ ಒಂದು ಟ್ರೇಡ್ ಆಗಿ ಮಾಡ್ಕೊಂಡು ಒಳ್ಳೆ ಕಡೆನೆ ತುಂಬಾ ಜನ ಬೆಳಿತಾ ಇದಾರೆ ಇದನ್ನ. ಹೌದು, ನಾನು ತುಂಬಾ ಜನ ನೋಡಿದೀನಿ, ಮನೇಲೆ ಬೆಳಿತಾರೆ, ಹುಲ್ ಹಾಕಿ ಇದನ್ನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಜನ. ಎಕ್ಸಾಕ್ಟ್ಲಿ. ಈಸ್ಟರ್ನ್ ಅರಿಶಿನ ಸ್ವಲ್ಪ, ಉಪ್ಪು. ಈ ಮಶ್ರೂಮ್ ಅಷ್ಟೇ ಯೂಸ್ ಮಾಡ್ಬೇಕಾದ್ರೆ ಆದಷ್ಟು ಉಪ್ಪು ನೀರಲ್ಲಿ ಸೋಪ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಯೂಸ್ ಮಾಡ್ಬೇಕು. ಎನಿ ಬ್ಯಾಕ್ಟೀರಿಯಾ ಅದೆಲ್ಲ ವಾಶ್ ಔಟ್ ಆಗುತ್ತೆ. ಈಗ ನಾವು ಹೆಚ್ಚಿಟ್ಟಿರುವಂತ ಬ್ರಾಕೊಲಿ
ಇದು ಪೂಲ್ಕಾ ಜೊತೆ ಚೆನ್ನಾಗಿರುತ್ತೆ. ಹೌದಾ? ಮತ್ತೇನ್ ಗೊತ್ತಾ, ಬ್ರಾಕೊಲಿ ತುಂಬಾ ಬೇಯಿಸಬಾರ್ದು. ಹೌದಾ? ಸ್ವಲ್ಪ ಕ್ರಂಚಿ ಆಗಿರ್ಬೇಕದು. ಈಗ ಸ್ಪ್ರಿಂಗ್ ಆನಿಯನ್ ಈ ಹಂತದಲ್ಲಿ ಹಾಕೋಬೇಕು. ಸ್ಪ್ರಿಂಗ್ ಆನಿಯನ್ ಇದಕ್ಕೆ ಏನಕ್ಕೆ ಸ್ಟರ್ ಫ್ರೈ ಅಂತಾರೆ ಅಂದ್ರೆ ಆದಷ್ಟು ಹುರಿಬೇಕು. ಬೇಯಿಸಿರೋದಲ್ದೆ ಆದಷ್ಟು ಹುರಿಬೇಕಿದು. ಹುರಿದಾಗ ಆ ಫ್ಲೇವರ್ ಚೆನ್ನಾಗ್ ಬರುತ್ತೆ. ಖಾರ ಜೊತೆಲಿ ಎಣ್ಣೆ. ಹೌದು, ಎಣ್ಣೆಲೆ ಹುರ್ಕೋಬೇಕಲ್ವಾ? ಸ್ವಲ್ಪ ಎಣ್ಣೆಲೆ ಸ್ಟವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಈಗೇನ್ ಮಾಡೋಣ, ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಸೋಯಾ ಸಾಸ್ 1 ರಿಂದ 1.5 ಚಮಚ ಆಗಷ್ಟು ಸೋಯಾ ಸಾಸ್. ಬಟ್ ಈ ಕಾಂಬಿನೇಷನ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ? ಡಿಫ್ರೆಂಟ್ ಆಗಿರುತ್ತೆ. ನಾರ್ತ್ ಇಂಡಿಯನ್ ರೆಸಿಪಿ ಬಟ್ ಯೂಸ್ ಮಾಡ್ತಾ ಇರೋದಲ್ಲ ಚೈನೀಸ್ ಸಾಸ್. ಎಕ್ಸಾಕ್ಟ್ಲಿ. ವಾಟ್ ಇಸ್ ದಿಸ್? ಅದಕ್ಕೆ ಹೇಳಿದ್ದು, ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಟೇಸ್ಟ್ ಟು ಫ್ಲೇವರ್. ದಿಸ್ ಇಸ್ ಇನ್ನೋವೇಟಿವ್ ಅಷ್ಟೇ. ಓಕೆ. ಆಮೇಲೆ 1 ಚಮಚ ಆಗಷ್ಟು ಗ್ರೀನ್ ಚಿಲ್ಲಿ ಸಾಸ್. ಹಸಿಮೆಣಸಿನಕಾಯಿ ಹಾಕಿದ್ಯಾ? ದೆನ್ ಹೌದು, ಫ್ಲೇವರ್ಗೆ. ಓ, ಇದೊಂಚೂರು ಸ್ವಲ್ಪ ಫ್ರೈ ಆಗ್ಲಿ, ಚೂರು ಫ್ರೈ ಆಗ್ಲಿ. ಯಾಕಂದ್ರೆ ನೋಡು, ಇದು ಬ್ರಾಕೊಲಿ ಹಾಕಿರೋದು ಸ್ವಲ್ಪ ಕ್ರಂಚಿ ಆಗಿರೋದು, ಚೂರು ಸಾಫ್ಟ್ ಆಗ್ಲಿ. ಓಕೆ, ಸರಿ. ಹಾಗಾದ್ರೆ ಸ್ನೇಹಿತರೆ, ಆ ಎಲ್ಲಾ ಸಾಸ್ಗಳ ಜೊತೆಲಿ ಬ್ರಾಕೊಲಿ ಅಂಡ್ ಮಶ್ರೂಮ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗ್ಲಿ, ಇನ್ನೊಂಚೂರು ಫಿನಿಶ್ ಆಗ್ಲಿ ಅಲ್ವಾ? ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಯಾಕಷ್ಟೊಂದು ಅರ್ಜೆಂಟು ಬೇಡಲ್ಲ? ಎನಿವೆ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟಾಣಿ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸೊ ಈಗ ಬ್ರಾಕೊಲಿ ಅಂಡ್ ಮಶ್ರೂಮ್ ನಾರ್ತ್ ಇಂಡಿಯನ್ ಸ್ಪೆಷಲ್ ಗ್ರೇವಿ. ದಿಸ್ ಇಸ್ ನಾರ್ತ್ ಇಂಡಿಯನ್ ಸ್ಪೆಷಲ್ ಇಲ್ವೋ ಗೊತ್ತಿಲ್ಲ ನನಗೆ. ಪ್ರತಿಮಾ ಸ್ಪೆಷಲ್ ಅಂತೂ ಹೌದು. ಹೌದು. ಈಗ ಲಾಸ್ಟ್ ಅಲ್ಲಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಹುಳಿ ಹಿಂಡ್ಬಿಟ್ಯಾ? ಹುಳಿ ಹಿಂಡ್ಬಿಟ್ಟೆ. ಈಗ ಗ್ಯಾಸ್ ಆಫ್ ಮಾಡೋಣ. ಕಡೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಮೇಲ್ಗಡೆ. ಬ್ರಾಕೊಲಿ ಮಶ್ರೂಮ್ ಸ್ಟರ್ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಯಾಕಮ್ಮ? ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಿಜ ಹೇಳಿ, ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ಟಾರ್ಟರ್ ಅಂತ ಅನ್ಸುತ್ತಾ, ಅಥವಾ ಚಪಾತಿ, ಅಥವಾ ಅವ್ರು ಹೇಳ್ದಾಗೆ ಪುಲ್ಕ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಲು. ಎಕ್ಸಾಕ್ಟ್ಲಿ. ಅಂಡ್ ಅಫ್ಕೋರ್ಸ್ ನನಗಂತೂ ಇದು ಸ್ಟಾರ್ಟರ್ ತರ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತದೆ. ನೋಡೋಕ್ಕಂತೂ ಅಮೇಸಿಂಗ್ ಅಂಡ್ ಸಾಸ್ಗಳು ಎಲ್ಲ ಬ್ಯೂಟಿಫುಲ್ ಆಗಿದೆ. ಇಷ್ಟೆಲ್ಲ ಮಾತಾಡೋದ್ಮೇಲೆ ನೀವು ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ, ಬರ್ಕೊಂಬಿಡಿ. ಬ್ರಾಕೊಲಿ ಮಶ್ರೂಮ್ ಸ್ಟರ್ ಫ್ರೈ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಎಣ್ಣೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡಿ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಅಣಬೆ, ಈಸ್ಟರ್ ಅರಿಶಿನ ಪುಡಿ, ಉಪ್ಪು, ಹೆಚ್ಚಿ ಬೇಯಿಸಿದ ಬ್ರೋಕೊಲಿ, ಈರುಳ್ಳಿ ಹೂವು, ಬ್ಲ್ಯಾಕ್ ಸಾಲ್ಟ್, ಸೋಯಾ ಸಾಸ್, ಟೊಮೆಟೊ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ಅನ್ನ ಹಾಕಿ ಫ್ರೈ ಮಾಡಿ ಕೊನೆಯಲ್ಲಿ ನಿಂಬೆ ರಸ ಹಾಕಿ ಹಾಗೂ ಸ್ಪ್ರಿಂಗ್ ಆನಿಯನ್ ಹಾಕಿ ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದ ಬ್ರೋಕೊಲಿ ಮಶ್ರೂಮ್ ಫ್ರೈ ರೆಡಿ ಟು ಸರ್ವ್. ಮಶ್ರೂಮ್ ಇಸ್ ಸೂಪರ್. ಏನೇನೋ ಯೋಚನೆ ಬರ್ತಾ ಇದೆ. ಮಶ್ರೂಮ್ ಚೆನ್ನಾಗಿದೆ, ಹುಳಿಯಾಗಿದೆ. ಅಮೇಜಿಂಗ್ ಯಾ. ಆಹಾ, ಚೆನ್ನಾಗಿದೆಯಾ? ಐ ಲವ್ಡ್ ಇಟ್. ಥ್ಯಾಂಕ್ ಯು. ಸೂಪರ್ ಆಗಿದೆ, ಖುಷಿ ಆಯ್ತು. ನೀನ್ ನೋಡ್ತಾ ಇರ್ಬೇಡ, ಹೊಟ್ಟೆನ ಬರುತ್ತೆ. ನೆಕ್ಸ್ಟ್ ಹೇಳಿ, ಯಾವ ರೆಸಿಪಿ? ನೆಕ್ಸ್ಟ್ ಮಲ್ನಾಡ್ ಕಡೆದು ಅಪ್ಪೆ ಮಾವಿನಕಾಯಿ ಸಾರು ಅಂತ. ಇದು ಹುಳಿ ಹುಳಿಯಾಗಿ ಚೆನ್ನಾಗಿದೆ, ಖಾರವಾಗಿ. ಇನ್ನ ಅಪ್ಪೆ ಹುಳಿ, ಅದು ಕೂಡ ಹುಳಿ ಅಲ್ವಾ? ಹುಳಿ ಸಿಹಿ ಖಾರ ಇರುತ್ತೆ. ಡೈಜೆಷನ್ ಬಹಳ ಒಳ್ಳೇದು, ಸೂಪರ್ ಆಗಿರುತ್ತೆ ಮಾತ್ರ. ಇದಿಷ್ಟು ಫುಲ್ ತಿಂದಾದ್ಮೇಲೆ ಅದನ್ನ ಕುಡಿಲೇಬೇಕು. ಹೌದು, ಇಟ್ ಈಸ್ ರಿಯಲಿ ಆಸಮ್. ಬಟ್ ಚೆನ್ನಾಗಿ ನಿದ್ದೆನೂ ಬರುತ್ತೆ.
ಯಾಕಂದ್ರೆ ಮಾವಿನಕಾಯಿ ಪಿತ್ತ ಅಲ್ವಾ, ಅದೇನಾದ್ರು ನೀನು ಊಟ ಮಾಡ್ಬಿಟ್ಟು ಮಲ್ಕೊಂಡ ಅಂತಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಒಂಥರ ಸ್ಲೀಪಿಂಗ್ ಟ್ಯಾಬ್ಲೆಟ್ ಅದು. ಈಗ ನಾನು ಚೆನ್ನಾಗಿ ಅಡಿಗೆ ಮಾಡಿ ಬಡಿಸ್ಬಿಟ್ಟು ನಿದ್ದೆ ಮಾಡಿಸ್ತೀಯ. ಹಂಗೆ ಅನ್ಕೋ. ಸರಿ, ಅದಕ್ಕೆ ಏನೇನ್ ಬೇಕು ಹೇಳು. ತುರಿದಿರೋ ಮಾವಿನಕಾಯಿ, ಸಾಸಿವೆ, ಬೆಲ್ಲ, ಜೀರಿಗೆ, ಕಾಯಿ ಹಾಲು, ಕರಿಬೇವಿನ ಸೊಪ್ಪು, ತುಪ್ಪ, ಇಂಗು, ಹಸಿಮೆಣಸಿನ್ಕಾಯಿ ಹಾಗೂ ಉಪ್ಪು. ಓಕೆ ಮಾ, ಶುರು ಮಾಡೋಣ. ಶರ್. 1 2 3 ಸ್ಟಾರ್ಟ್. ಏನು ರನ್ನಿಂಗ್ ರೇಸ್ ಹೊರಟಿದ್ಯಾ? 1 2 3 ಸ್ಟಾರ್ಟ್. ಏನು ರನ್ನಿಂಗ್ ರೇಸ್ ಹೊರಟಿದ್ಯಾ? ಗೋ. ಈಗ ರನ್ ಮಾಡು, ಶುರು ಮಾಡು. ಇಲ್ಲ, ಇವಾಗ ನಿಂಗೆ ಸ್ಟಾರ್ಟ್ ಮಾಡಿಸ್ತೀನಿ ನಾನು ಓಡಿಸ್ತೀನಿ. ಹೌದು. ಹೌದಾ? ಇದು ಕುಡಿದ್ಮೇಲೆ ನೀನು ನೋಡ್ಲೇಬೇಕು. ಹೌದಾ? ಹೌದು. ನೋಡೋಣ. ಫಸ್ಟ್ ಏನ್ ಹಾಕೋತೀಯಾ? ಫಸ್ಟ್ ನೀರ್ ಹಾಕು. ನೀರ್ ಹೊಯ್ಯಿ. ಕೊಡು. ಬಿಟ್ಟ ಒಂದು ಸ್ಪ್ಯಾಚುಲಾ ಕೊಡು. ಈಗ ಈ ಕುದಿಯೋ ನೀರಿಗೆ ಮಾವಿನಕಾಯಿ. ಓಕೆ. ಇದು ಒಂದು ಮಾವಿನಕಾಯಿ ತಗೊಂಡಿದ್ದೀನಿ. ಯಾವ ಮಾವಿನಕಾಯಿ ತಗೋಬೇಕು? ಇದು ರೆಗ್ಯುಲರ್ ಮಾವಿನಕಾಯಿ ಸಾಕು. ಸಾಕು. ರೆಗ್ಯುಲರ್ ಮಾವಿನಕಾಯಿ ಯೂಶಲಿ ಇದು ಅಪ್ಪೆ ಮಿಡಿ ಅಂತ ಬರುತ್ತೆ. ನಮ್ ಸೌತ್ ಕನ್ನಡ ಕಡೆ, ಮಲ್ನಾಡ್ ಕಡೆ ಜಾಸ್ತಿ. ಚಿಕ್ಕದಲ್ವಾ? ಚಿಕ್ಕದು. ಅದು ಒಳ್ಳೆ ಪರಿಮಳ. ಅಂಡ್ ಹುಳಿ ಕೂಡ. ಅದೇನದು ಅಷ್ಟು ಚಿಕ್ಕ ಮಾವಿನಕಾಯಿ ಘಮ ಘಮ ಅಂತ ಇರುತ್ತೆ. ತುಂಬಾ ಇರುತ್ತೆ. ಏನಂದ್ರೆ ಅದು ಸೊನೆ ಇರುತ್ತಲ್ಲ, ಅದ್ರೊಳಗೆ ಇರೋ ಘಮ ಅದು ಸಕ್ಕತ್ತಾಗಿರುತ್ತೆ. ಹೌದು. ಅದು ಆಕ್ಚುಲಿ ಆ ಒಂದು ಮಾವಿನಕಾಯಿನ ಮಾಡಿದ್ರೆ ಇದು ತುಂಬಾ ರುಚಿ. ಈಗೇನ್ ಮಾಡೋಣ, ಹಸಿಮೆಣಸಿನ್ಕಾಯಿ ಹಾಕೋಣ. ಜಾಸ್ತಿ ಖಾರ ಬೇಕಲ್ಲ, ಯಾಕಂದ್ರೆ ಹುಳಿ ಜಾಸ್ತಿ ಇರುತ್ತೆ, ಖಾರನೂ ಜಾಸ್ತಿ ಇರ್ಬೇಕು. ಹುಳಿ, ಖಾರ, ಸಿಹಿ ಎಲ್ಲಾನು ಜಾಸ್ತಿ. ಹೌದು. ಈಗ ಇದ್ರ ಜೊತೆಗೆ ಬೇಯಿಸ್ಕೊಂಡ್ಬಿಡೋಣ. ನೀರ್ ಸಾಕಾಗುತ್ತಾ ಇಷ್ಟು? ಇಲ್ಲ, ಇನ್ನೊಂದ್ ಚೂರ್ ಹಾಕೋಬೇಕು. ಯಾಕಂದ್ರೆ ನಾವು ರುಬ್ಕೋಬೇಕಲ್ವಾ. ರುಬ್ಕೋಬೇಕಾದ್ರೆ ಸ್ವಲ್ಪ ನೀರ್ ಕಡಿಮೆ ಇದ್ರೆ ಒಳ್ಳೇದು. ಈಗ ಇದು ಸ್ವಲ್ಪ ಬೆಂದ ಮೇಲೆ ನಾವೇನ್ ಮಾಡೋಣ, ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಡೋಣ. ಯಾವ್ದನ್ನ? ಇದನ್ನ ಬೇಯಿಸಿ ರುಬ್ಕೋಬೇಕಾ? ಹೌದು, ಬೇಯಿಸ್ಬಿಟ್ಟೆ ರುಬ್ಬೇಕು. ಓಕೆ, ಸರಿ. ಈಗ ಇದಾಗಿದೆ ನೋಡು. ಆಫ್ ಮಾಡ್ಲಾ? ಆಫ್ ಮಾಡು. ಮಿಕ್ಸಿ ಜಾರ್ ಕೊಡು. ಟೈಟ್ ಬರ್ತಿಲ್ವಾ? ಹೇಳಿವಾ? ಈಗ ನೋಡು. ಇದನ್ನ ನೀರು ರುಬ್ಕೊಂಡ್ ಬರ್ತೀಯಾ? ಯಾಕೆ? ನೀ ಹೋಗು. ಸರಿ, ಕೊಡು, ನಾನೇ ಹೋಗ್ತೀನಿ. ಈಗ ನಾವು ಒಗ್ಗರಣೆ ಮಾಡ್ಕೊಳ್ತೀನಿ. ಮಾಡ್ಕೋ. ಹಾಕೊಳ್ಳ? ನಾನ್ ರುಬ್ಕೊಂಬರ್ಬೇಕಾ? ರುಬ್ಕೊಂಬ, ಆಮೇಲೆ ಮಾಡ್ಕೋಬೇಕಾ? ಆಯ್ತು. ಈಗ ಒಂಚೂರು ನೀರ್ ಹಾಕಿದಕ್ಕೆ, ನೀರ್ ಕುದೀತಾ ಇರ್ಲಿ ಅಲ್ಲಿವರೆಗೂ. ಎಲ್ಲಾ ಕೆಲ್ಸ ಮಾಡಿ ನಾನು ಹೋಗ್ಬೇಕಾ? ಒಂಚೂರು ಕೊಟ್ಬಿಟ್ಟು ಹೋಗೋದಪ್ಪ. ಈಗ ಅದನ್ನ ರುಬ್ಕೊಂಬ. ಹೋಗೋ, ಸರಿಯಾಗಿ ಮಾಡ್ಕೊಂಬ. ನಾನು ಅಷ್ಟ್ರಲ್ಲಿ ಒಗ್ಗರಣೆ ರೆಡಿ ಮಾಡ್ತೀನಿ. ನೋಡ್ದೆ ರೂಪ? ಥ್ಯಾಂಕ್ ಯು. You're most not welcome. ಈಗ ಈ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೊಂಡ್ಬಿಡೋಣ. ಈಗ ಮಾವಿನಕಾಯಿಗೆ ಹಸಿಮೆಣಸಿನಕಾಯಿ ಹಾಕೋಬೇಕಾ ಅಥವಾ ಒಣಮೆಣಸಿನಕಾಯಿ? ಇಲ್ಲ, ಇದಕ್ಕೆ ಹಸಿಮೆಣಸಿನಕಾಯಿ ಹಾಕೋಬೇಕು. ಗ್ರೀನಾ? ಯೂಶಲಿ ರುಬ್ಬ ಹಾಕಲ್ಲ ಅವರು, ಹಾಗೆ ಹೆಚ್ಚಾಕ್ ಬಿಡ್ತಾರೆ. ನಾನು ಬಾಯಿಗೆ ಸಿಕ್ಕತ್ತೆ ಅನ್ಕೊಂಡು ನಾನು ಹಾಕಿದೀನಿ. ಓ, ಹಂಗೆಲ್ಲ ಇದೆಯಾ? ಸಾಕು. ಚೆನ್ನಾಗಿ ಕುದಿಬೇಕಿದು. ಈಗ ಕುದಿಬೇಕಾದ್ರೆ ಏನ್ ಮಾಡೋಣ, ಉಪ್ಪು. ಓಕೆ. ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು. ನೀ ಆಗ್ಲೇ ಹೇಳ್ದಾಗೆ ಉಪ್ಪು, ಖಾರ, ಹುಳಿ ಎಲ್ಲ ಜಾಸ್ತಿ ಇರ್ಬೇಕು. ಎಲ್ಲ ಜಾಸ್ತಿ ಇರ್ಬೇಕು. ಇದಕ್ಕೆ ಬೆಲ್ಲ ಜಾಸ್ತಿ ಬೇಕಾಗತ್ತೆ, ಯಾಕಂದ್ರೆ ಟೇಸ್ಟ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ ಅದು ಹುಳಿ ಇದೆಯಾ ಇಲ್ವಾ ಅಂತ. ಹೌದಾ? ಹೌದು. ಇದು ಚೆನ್ನಾಗಿ ಕುದಿಲಿ. ಒಂದ್ ಸೌಂಡ್ ಕೊಡು. ಇದಾ? ಹಾ, ಅದೇ ಕೊಡು. ಈಗ ಇದು ಕುದಿಬೇಕಾದ್ರೆ ಏನ್ ಮಾಡೋಣ, ಸ್ವಲ್ಪ ಅರಿಶಿನ ಹಾಕೋಣ. ಇಷ್ಟು ಅರಿಶಿನ ಪುಡಿ? ಹೌದು, ಚೂರೇ ಚೂರು, ಜಾಸ್ತಿನೂ ಬೇಡ, ಆ ಕಲರ್ಗೋಸ್ಕರ.
ಬರೀ ಕಲರ್ಗೋಸ್ಕರ ಅಷ್ಟೇನಾ? ಅಷ್ಟೇ. ಈಗ ಮಾವಿನಕಾಯಿ ತುರಿದ್ಬಿಟ್ಟು ಹಾಗೆ ಹಾಕಿ ಬೇಯಿಸಿದ್ರೆ ತುರಿ ಕೂಡ ಸಿಗತ್ತಲ್ವಾ? ಹೌದು, ತುರಿ ಕೂಡ ಸಿಗತ್ತೆ, ಬಟ್ ಸಾರ್ ಅಂದ್ಮೇಲೆ ಅದು ನುಣ್ಣಗ್ ರುಬ್ಬಿರ್ಬೇಕು. ಬೇಸಿಕಲಿ ಇದು ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಮತ್ತೇನ್ ಗೊತ್ತಾ, ತುಂಬಾ ಇದು ತಣ್ಣದ್ಮೇಲೆ ಮಜ್ಜಿಗೆ ಹಾಕೊಂಡ್ ಕುಡಿದ್ರು ಚೆನ್ನಾಗಿರುತ್ತೆ ಗೊತ್ತಾ? ಹೌದಾ? ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಒಸ್ಸಮಾಗಿರುತ್ತೆ ಮಾತ್ರ. ಓಕೆ, ಸೊ ಇನ್ನು ಕುದ್ದು ಇನ್ನ ಏನೋ ಒಂದಷ್ಟು ಪ್ರಿಪರೇಷನ್ ಇದೆ ಅಲ್ವಾ? ಒಗ್ಗರಣೆ ಹಾಕ್ಬೇಕು, ಕಡೆಯಲ್ಲಿ ಕಾಯಿ ಹಾಲು ಹಾಕ್ಬೇಕು. ಅಪ್ಪೆ ಮಾವಿನಕಾಯಿ ಸಾರು ಕುದ್ದು ಕೊನೆಯಲ್ಲಿ ಅದಕ್ಕೆ ಒಗ್ಗರಣೆ ಹಾಕ್ಬೇಕು, ಕಾಯಿ ಹಾಲು ಕೂಡ ಹಾಕ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ಬೇಕು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆಯವರಿಗೆ ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆಯವರಿಗೆ. ಮಾವಿನಕಾಯಿ ಹುಳಿ ಹುಳಿಯಾಗಿರುತ್ತೆ, ಅದರಲ್ಲಿ ಸಾರು ಮಾಡಿದ್ರೆ ವಾವ್ ಸಖತ್ತಾಗಿರುತ್ತಲ್ಲ. ಐ ಲವ್ ಇಟ್. ಈಗ ನೋಡು ಚೆನ್ನಾಗಿ ಕುದ್ದಿದೆ. ಈಗ ಕಾಯಿ ಹಾಲು ಹಾಕೊಳ್ತೀನಿ. ವೈ ಕಾಯಿ ಹಾಲು? ಫಾರ್ ದಿಸ್ ಫ್ಲೇವರ್, ಓನ್ಲಿ ಫಾರ್ ಫ್ಲೇವರ್. ಓನ್ಲಿ ಫಾರ್ ಫ್ಲೇವರ್. ಅದು ಕಾಯಿ ಹಾಲು ಗಟ್ಟಿ ಕಾಯಿ ಹಾಲ ಅಥವಾ ಗಟ್ಟಿ ಕಾಯಿ ಹಾಲು? ಗಟ್ಟಿ ಕಾಯಿ ಹಾಲು. ಹೌದು, ದಪ್ಪ ಕಾಯಿ ಹಾಲು ಹಾಕೊಂಡಿದೀನಿ. ಈಗ ಇದು ಕಾಯಿ ಹಾಲು ಹಾಕಿದ್ಮೇಲೆ ಯಾವ್ದೇ ಆಗಿರ್ಲಿ, ಪಾಯಸ ಆಗಿರ್ಲಿ, ಸಾರಾಗಿರ್ಲಿ, ಕಾಯಿ ಹಾಲು ಹಾಕಿದ್ಮೇಲೆ ಬರೀ ಒಂದ್ಸತಿ ಕುದಿಸ್ಬೇಕಷ್ಟೇ, ತುಂಬಾ ಕುದಿಬಾರ್ದು. ನೋಡಿ ಈಗ ಕುದಿಯಕ್ ಶುರು ಆಗಿದೆ ನೋಡು. ಈಗ ಒಂದ್ಸತಿ ಇಷ್ಟು ಕುದಿತಿದೆಯಲ್ಲ, ಇಷ್ಟು ಕುದ್ರೆ ಸಾಕು. ಈಗೇನ್ ಮಾಡೋಣ, ಗ್ಯಾಸ್ ಯಾಕೆ ಆಫ್ ಮಾಡಿ? ಆಫ್ ಮಾಡಿಲ್ಲ, ಕಮ್ಮಿ ಮಾಡ್ದೆ, ಗ್ಯಾಸ್ ಸೇವ್ ಮಾಡ್ದೆ. ಓ ಹಾಗೆ. ಹಾಗೆ ಒಂದ್ ಸ್ಪೂನ್ ಕೊಡ್ತೀಯ? ಈಗ ತುಪ್ಪದ ಒಗ್ಗರಣೆ. ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು. ಇದಕ್ಕೆ ಸ್ವಲ್ಪ ಸಾಸಿವೆ, ಓಕೆ, ಮತ್ತೆ ಸ್ವಲ್ಪ ಜೀರಿಗೆ. ಜೀರಿಗೆ ಆಕ್ಚುಲಿ ಅಡಿಷನಲ್ ಫ್ಲೇವರ್ ಇದಕ್ಕೆ. ಜೀರಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್. ಹೌದಾ? ಇದು ಕಂಪಲ್ಸರಿನಾ? ಹಾಕ್ಲೇಬೇಕಾ? ಇಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ದಟ್ಸ್ ವಾಟ್. ನಮ್ಗಳ ಮನೇಲಿ ನಾವು ಹಾಕ್ತೀವಿ. ಹಾಕ್ತೀರಾ? ಹೌದು. ಈಗ ಅಂಡ್ ಕರಿಬೇವಿನ ಸೊಪ್ಪು, ಕರಿಬೇವು, ಸ್ವಲ್ಪ ಇಂಗು. ಓಕೆ ಓಕೆ, ಹಿಂಗ್ ಸ್ವಲ್ಪ ಜಾಸ್ತಿ ಅಲ್ಲ, ಒಂದು ಅರ್ಧ ಟೀ ಸ್ಪೂನ್. ಹೌದು, ಅರ್ಧ ಟೀ ಸ್ಪೂನು ಬೇಡ, ಒಂಚೂರು ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಫ್ಲೇವರ್ಗೆ ಮಾತ್ರ. ಈಗ ಏನ್ ಮಾಡ್ತೀನಿ, ಈ ಸಾರ್ ನಾವೇನ್ ಮಾಡಿದೀವಲ್ಲ ಇದಕ್ಕೆ ಒಂಚೂರು ಹಾಕ್ತೀನಿ. ಎಕ್ಸ್ಟ್ರಾ ಫ್ಲೇವರ್ ಬರೋದೇ ಅದ್ರೊಳಗೆ. ಸ್ವಲ್ಪ ಹಾಕೋಬೇಕಾ? ಹೌದು, ಸಾಕು. ಆರ್ಸು. ನೋಡು, ಈ ತರ ಆಯ್ತಲ್ಲ. ಈಗ ಇದಕ್ಕೆ ಹಾಕೊಂಡ್ಬಿಡೋಣ. ಓ, ಅಂದ್ರೆ ತುಪ್ಪ ಏನಿದೆಯೋ, ತುಪ್ಪದ ಒಗ್ಗರಣೆ ಫುಲ್ ಇದಕ್ಕೆ ಹೋಗುತ್ತೆ. ವೇಸ್ಟ್ ಆಗಲ್ಲ, ಒಂಚೂರು ವೇಸ್ಟ್ ಆಗಲ್ಲ, ಬಟ್ ಫ್ಲೇವರ್ ಇರೋದೇ ಅದ್ರೊಳಗೆ. ಓಕೆ. ಈಗ ಸರ್ವಿಂಗ್ ಬೌಲ್ ಹಾಕೊಡ್ತೀನಿ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಇದನ್ನ ಹಾಗೆ ಕುಡಿಯೋದು ಅಥವಾ ಅನ್ನದ ಜೊತೆಲೆ? ಅನ್ನದ ಜೊತೆನೂ ಚೆನ್ನಾಗಿರುತ್ತೆ, ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಮಜ್ಜಿಗೆ ಜೊತೆ ಹಾಕೊಂಡು ಕುಡಿಯೋಕ್ಕೂ, ಈ ಮಸಾಲಾ ಮಜ್ಜಿಗೆ ತರ ಮಾಡ್ಕೊಳ್ತಾರಲ್ಲ ಆ ತರ ತುಂಬಾ ಚೆನ್ನಾಗಿರುತ್ತೆ. ಇನ್ ಮಾವಿನಕಾಯಿ ಏನೇ ಮಾಡಿದ್ರು ಒಂಥರ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು, ನನಗೆ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಇಷ್ಟ. ಅಂಡ್ ಉಪ್ಪಿನಕಾಯಿ ಆಫ್ ಕೋರ್ಸ್ ಸಕಲಾಗಿರುತ್ತೆ. ಆಲ್ ಟೈಮ್ ಫೇವ್ರೆಟ್ ಫಾರ್ ಎವ್ರಿಬಡಿ ಅಲ್ಲ? ಅಲ್ಲ, ಆ ಚಿತ್ರಾನ್ನ ಕೂಡ ಅಮೇಜಿಂಗ್. ಹೌದು. ಅಪ್ಪೆ ಮಾವಿನಕಾಯಿ ಸಾರು ರೆಡಿ ಆಗಿದೆ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಹೇಳು. ಥ್ಯಾಂಕ್ ಯು. ವೆಲ್ಕಮ್. ಅಪ್ಪೆ ಮಾವಿನಕಾಯಿ ಸಾರು ಮಲ್ನಾಡಲ್ಲಿ ಸ್ಪೆಷಲು, ಆದ್ರೆ ಮಲ್ನಾಡವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಇಷ್ಟ ಆಗುವಂತ ಅಪ್ಪೆ ಮಾವಿನಕಾಯಿ ಸಾರು ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ? ಅಪ್ಪೆ ಮಾವಿನಕಾಯಿ ಸಾರು ಮಾಡುವ ವಿಧಾನ. ಮೊದಲು ಬಾಣ್ಲಿಗೆ ನೀರು ಹಾಗೂ ತುರಿದ ಮಾವಿನಕಾಯಿ, ಹಸಿಮೆಣಸಿನಕಾಯಿಯನ್ನ ಹಾಕಿ ಬೇಯಿಸಿ. ನಂತರ ಮಿಕ್ಸಿ ಜಾರಿಗೆ ಬೇಯಿಸಿದ ಮಾವಿನಕಾಯಿಯನ್ನ ಹಾಕಿ ರುಬ್ಬಿಕೊಳ್ಳಿ. ಕುದಿಯುತ್ತಿರುವ ನೀರಿಗೆ ರುಬ್ಬಿದ ಮಿಶ್ರಣ, ಬೆಲ್ಲ, ಈಸ್ಟರ್ನ್ ಅರಿಶಿನ ಪುಡಿ ಹಾಗೂ ಕಾಯಿ ಹಾಲನ್ನ ಹಾಕಿ ಕುದಿಸಿ. ಕೊನೆಗೆ ಪ್ಯಾನ್ಗೆ ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ, ಕರಿಬೇವು ಹಾಗೂ ಇಂಗಿನ ಒಗ್ಗರಣೆ ಹಾಕಿ ಸಾರಿಗೆ ಹಾಕಿದರೆ ಅಪ್ಪೆ ಮಾವಿನಕಾಯಿ ಸಾರು ಸವಿಯಲು ಸಿದ್ಧ. ಮಲ್ನಾಡಿನ ಸ್ಪೆಷಲ್ ರೆಸಿಪಿ ಟೇಸ್ಟ್ ಮಾಡೋಣ. ಬಿಸಿ ಬಿಸಿಯಾಗೆ ಕುಡಿಬೇಕಲ್ಲ ಇದು? ಬಿಸಿ ಬಿಸಿ ಇನ್ನೂ ತುಂಬಾ ರುಚಿ. ಆಹಾಹಾಹಾ. ಓಕೆ, ಹೇಗಿದೆ?
ಇದೊಂಥರ ಸೂಪು. ಒಂಥರ ಸೂಪು ಬಟ್ ಸಿಹಿ ಹುಳಿ ಅಂಡ್ ಖಾರ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಇದೆ ಖುಷಿಲಿ. ನೆಕ್ಸ್ಟ್ ರೆಸಿಪಿ ನೆಕ್ಸ್ಟ್ ನಾವು ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳೋಣ ಅನ್ಕೊಂಡೆ ನಿಂಗೆ. ಇಲ್ಲ, ಇನ್ನೊಂದು ರೆಸಿಪಿ ಹೇಳ್ಕೊಟ್ಬಿಡು. ನಾಳೆ ಹೇಳ್ಕೊಡ್ತೀನಿ. ಜಾಣೆ ಅಲ್ವಾ ನೀನು? ನಾನೇ ಹೇಳ್ಕೊಡ್ತೀನಿ. ಇನ್ನೊಂದು ಸಿಗ್ತೀನಿ. ಬಾಯ್. ಕೈ ಕೊಡು. ಜಾಣ ಮಗು ಕೊಡು ಕೈ. ಬಾಯ್. ಇದೊಂದು ಸಿಂಬಲ್ ಹೆಂಗ್ ಹೊಡೆದು ಹೋಗ್ಬೇಕು, ಆಗ್ಲೇ ಅವ್ರಿಗೆ ಸಮಾಧಾನ. ಸಾಯಂಕಾಲ ಫೋನ್ ಮಾಡ್ತಾಳೆ, ಫೋನ್ ಮಾಡ್ಬಿಟ್ಟು ನಾಳೆ ಯಾವ ರೆಸಿಪಿ ಅಂತ ಹೇಳ್ತಾಳೆ. ಎನಿವೆ, ಸೊ ಇವತ್ತಿನ ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಅದೇನೋ ರೀ, ಉಪ್ಪು ಖಾರ ಹುಳಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಅಮೇಝಿಂಗ್. ಒಂದಂತೂ ಸ್ಟಾರ್ಟರ್ ತರನೇ ತಿನ್ಬಹುದು, ಅದು ಕೂಡ ಸೂಪರ್ ಆಗಿತ್ತು. ಬ್ರೋಕ್ಲಿ ಅಂಡ್ ಮಶ್ರೂಮ್, ವಾಟ್ ಎ ಕಾಂಬಿನೇಷನ್. ಅಂಡ್ ನಿಜವಾಗ್ಲೂ ಎಲ್ಲ ಖಾಲಿ ಮಾಡ್ಬಿಟ್ಟೆ, ಇನ್ನೂ ಬೇಕು ಅಂತ ಅನಿಸ್ತಾ ಇದೆ. ಅಂಡ್ ಅಫ್ಕೋರ್ಸ್ ದಿಸ್ ಇಸ್ ಅಪ್ಪೆ ಮಾವಿನಕಾಯಿ ಸಾರು, ಅದು ಕೂಡ ಅಮೇಝಿಂಗ್. ಈಗ ನೋಡ್ಬಿಡೋಣ ನೆಕ್ಸ್ಟ್ ಯಾರು ಬರ್ತಾರೆ, ಅವ್ರು ಯಾವ ರೆಸಿಪೀಸ್ ಮಾಡ್ತಾರೆ ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ. ಹಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡ್ಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಸ್ನೇಹಿತರೆ, ಪ್ರತಿಮಾ ಯಾವಾಗಲೂ ಅಷ್ಟೇ ಫಟಾಫಟ್ ಅಂತ ರೆಸಿಪೀಸ್ ಮುಗಿಸ್ಬಿಟ್ಟು, ಇಷ್ಟವಾಗಿರುವಂತಹ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪೀಸ್ನ ಮುಗಿಸ್ಬಿಟ್ಟು ಮನೆಗೆ ಹಿಂಗೆ ಓಡೋಗ್ಬಿಡ್ತಾಳೆ. ಅದಾದ್ಮೇಲೆ ನಾನು ನಿಮಗೆ ಬ್ರೇಕ್ ಕೊಡ್ತೀನಿ. ಯಾವಾಗಲೂ ನಾನು ಹೇಳ್ತೀನಿ, ಬ್ರೇಕ್ ಆದಮೇಲೆ ನನ್ನ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇರ್ತಾರೆ ಅಂತ. ಇವತ್ತು ಒಂಥರ ಸ್ಪೆಷಲೇ. ಯಾಕೆ ಗೊತ್ತಾ? ಇವರು ಕಾಲೇಜ್ ಸ್ಟೂಡೆಂಟ್. ಯೂಶಲಿ ನಮ್ಮ ಪ್ರೋಗ್ರಾಮಿಗೆ ಬರುವಂಥ ಎಲ್ಲ ಸ್ಟೂಡೆಂಟ್ಸು ನನ್ನನ್ನು ಸಿಕ್ಕಾಬಟ್ಟೆ ಕಾಲು ಎಳ್ದಿದ್ದಾರೆ, ಸಿಕ್ಕಾಬಟ್ಟೆ ಚೆನ್ನಾಗಿ ರೆಸಿಪೀಸ್ನ ಕೂಡ ಹೇಳ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸ್ನೇಹ ಎಷ್ಟು ಕಾಲು ಎಳಿತಾರೆ, ಯಾವ ರೆಸಿಪೀಸ್ನ ಮಾಡ್ತಾರೆ ಅಂತ ಅವ್ರನ್ನ ಕೇಳೋಣ. ಅದಕ್ಕಿಂತ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳ್ಬಿಡೋಣ. ಹಾಯ್ ಸ್ನೇಹ. ಹಾಯ್ ರೂಪಾ. ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಸ್ಟೂಡೆಂಟ್ಸ್ ಯಾವ ಥರ ಕಾಲು ಎಳ್ದಿದ್ದಾರೆ, ಯಾವ ಥರ ಅಡುಗೆ ಮಾಡಿದ್ದಾರೆ ಎಲ್ಲ ನೀವು ನೋಡಿದ್ದೀರಾ? ನೋಡಿದ್ದೀನಿ. ಫಸ್ಟ್ ನಮ್ಮ ಪ್ರೋಗ್ರಾಮ್ ಬಗ್ಗೆ ಹೇಳಿ, ಏನು ಅನಿಸುತ್ತೆ? ತುಂಬ ಚೆನ್ನಾಗಿದೆ. ಕಾಲೇಜ್ ಮುಗಿಸಿ ಬಂದಿದ್ದೆ ಫಸ್ಟ್ ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ. ಅಕಸ್ಮಾತ್ ಕಾಲೇಜಿಂದ ಬರೋದು ಲೇಟ್ ಆಗಿದ್ರೆ, ಪ್ರೋಗ್ರಾಮ್ ನೋಡೋಕ್ಕಾಗಲಿಲ್ಲ ಅಂದರೆ ಅಮ್ಮಂಗೆ ಹೇಳಿರ್ತೀನಿ ರೆಕಾರ್ಡ್ ಮಾಡಿರು, ಆಮೇಲೆ ನೋಡ್ತೀನಿ ಅಂತ. ಇಲ್ಲ ಅಂದರೆ ಅದೇ ಮಾಮೂಲಿ ಯೂಟ್ಯೂಬು ಅದರಲ್ಲೆಲ್ಲ ನೋಡ್ಕೊಂಡು ಇರ್ತೀನಿ. ತುಂಬ ಈಸಿ ಅಲ್ಲ? ತುಂಬ ಈಸಿ. ಬಿಕಾಸ್ ಯೂಟ್ಯೂಬಲ್ಲಿ ಎಲ್ಲ ಮೊಬೈಲಲ್ಲೇ ನೋಡ್ಬೋದು, ಮೊಬೈಲಲ್ಲಿ ನೋಡ್ಬೋದು. ಆ್ಯಂಡ್ ಎಲ್ಲ ಎಪಿಸೋಡ್ಸ್ ಕೂಡ ಅದರಲ್ಲಿ ಅಪ್ಡೇಟ್ ಆಗಿದೆ. ಬಿಕಾಸ್ ಹಳೆ ಎಪಿಸೋಡು ರೆಸಿಪೀಸ್ ಬೇಕಾ ಟಕ್ ಅಂತ ರೆಸಿಪೀಸ್ಗಿನ್ನ ನಿಮ್ ನೋಡ್ಬೇಕು, ನಿಮ್ ಸ್ಟೈಲು, ನಿಮ್ ಡ್ರೆಸ್ಸು ಹೇಗಿರುತ್ತೆ ಅದನ್ನ ನೋಡೋಕ್ಕೋಸ್ಕರ ನಾನು ನೋಡ್ತೀನಿ ಈ ಶೋನ. ಥ್ಯಾಂಕ್ ಯು ವೆರಿ ಮಚ್. ಹೇಳಿ, ಈಗ ಸ್ಟೂಡೆಂಟ್ ಅಂದಮೇಲೆ ಅವರ ಇನ್ನೋವೇಟಿವ್ ರೆಸಿಪೀಸ್ ಚೆನ್ನಾಗಿರುತ್ತೆ. ಏನು ಮಾಡ್ತಾ ಇದ್ದೀರಾ ಇವತ್ತು? ಸೊ ನಾನು ಇವತ್ತು ಎರಡು ಸಿಂಪಲ್ ಆಗಿ ಒಂದು ಡಿಶ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಬೇಸನ್ ದಹಿ ಕರಿ. ಬೇಸನ್ ದಹಿ ಕರಿ ಅಂದ್ರೆ ಬೇಸನ್ ಕಡಲೆ ಹಿಟ್ಟು, ದಹಿ ಮೊಸರು ಇಂದ ಒಂದು ಕರಿ ಮಾಡ್ತಾ ಇದ್ದೀನಿ. ವಾವ್. ಓಕೆ, ಈಗ ಶುರು ಮಾಡ್ಬಿಡೋಣ. ಓಕೆ, ಶುರು ಮಾಡೋಣ. ಇದ್ರ ಜೊತೆಗೆ ನಮ್ಮ ಮಾತುಕತೆ ಹರಟೆ ಎಲ್ಲ ಇರುತ್ತೆ ಧಾರಾಳವಾಗಿ. ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು. ಇದಕ್ಕೆ ಬೇಕಾಗಿರೋದು ಮೊಸರು, ಕಡಲೆ ಹಿಟ್ಟು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಲವಂಗ, ಉಪ್ಪು, ಬಾಯ್ಲ್ಡ್ ಬಾಳೆಕಾಯಿ ಮತ್ತೆ ಈಸ್ಟರ್ನ್ ಚಿಲ್ಲಿ ಪೌಡರ್ ಮತ್ತೆ ಎಣ್ಣೆ. ಓಕೆ, ಸರಿ, 2 ಸಲ ಓಕೆ ಹೇಳಾಯ್ತು. ಈಗ 3ನೇ ಸಲ ಓಕೆ ಶುರು ಮಾಡೋದಕ್ಕೆ. ಓಕೆ, ಫಸ್ಟ್ ನಂಗೆ ಒಂದು ಬೌಲ್ ಕೊಡಿ, ಮಿಕ್ಸ್ ಮಾಡ್ಕೋತೀನಿ. ಈಗ ನಾನು ಯಾವುದೇ ಬೌಲ್ ಕೊಡ್ಬೇಕಾದ್ರೆ ಒಂದು ರೂಲ್ ಅಂದ್ರೆ ನೀವು ಕ್ಯಾಚ್ ಹಾಕ್ತೀರಾ, ನಾನು ಹಿಡಿಬೇಕು, ಹಿಡ್ಕೋಬೇಕು. ಓಕೆ, ಗ್ಯಾರಂಟಿನಾ? ಹಾ, ಗ್ಯಾರಂಟಿ. ಹೊಡೆದ್ರೆ 2 ಬೌಲ್ ಬೇಕು. ಹೊಡೆದು ಇನ್ನೊಂದು ಬೌಲ್ ಕೊಡಿ. ಥ್ಯಾಂಕ್ ಯು. ಸೊ ಇದಕ್ಕೆ ನಾನು 1 ಸ್ಪೂನ್ ಕೊಡಿ. ಸೊ ನಾನು ಇದಕ್ಕೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಎಷ್ಟು? 1 ಬೌಲ್. 1 ಬೌಲ್? 1 ಬೌಲ್ ಕಡಲೆ ಹಿಟ್ಟು. ಇದಕ್ಕೆ ನಾನು ಮೊಸರು ಹಾಕೋತಾ ಇದ್ದೀನಿ. ಸೊ 1 ಬೌಲ್ ಕಡಲೆ ಹಿಟ್ಟಿಗೆ ಅರ್ಧ ಕಪ್ ಮೊಸರು ಹಾಕೋತಾ ಇದ್ದೀನಿ. ಸರಿ. ಸೊ ಎಷ್ಟು ಬೇಕಾದ್ರೂ ಹಾಕೋಬಹುದು. 2 ಕಪ್ ಕಡಲೆ ಹಿಟ್ಟು ಅಂದ್ರೆ ಇನ್ನೊಂದು ದೊಡ್ಡ ಕಪ್ ಮೊಸರು ಹಾಕೋಬಹುದು. ಈಗ ಮೊಸರು ಏನಕ್ಕೆ ಹಾಕೋತಾ ಇದೀರಾ? ಅದನ್ನ ಅಂದ್ರೆ ಕಡಲೆ ಹಿಟ್ಟಿಗೆ ಮೊಸರು ಹಾಕೊಂಡ್ರೆ ಒಂದು ಟೇಸ್ಟ್ ಬರುತ್ತೆ, ಗ್ರೇವಿ ಬರುತ್ತೆ. ಸೊ ಇಲ್ಲ ಅಂದ್ರೆ ಏನಾಗೋಗುತ್ತೆ, ಬರೀ ಕಡಲೆ ಹಿಟ್ಟು ಮಾಡಿದ್ರೆ ಮಾಮೂಲಿ ಗೊಜ್ಜು ಟೈಪ್ ಎಲ್ಲ ಬಂದ್ಬಿಡತ್ತೆ. ಸೊ ಈ ಮೊಸರು ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಇದು ಆಕ್ಚುಲಿ ಪಂಜಾಬಿ ಸ್ಟೈಲ್. ಇದು ಪಂಜಾಬಿಲಿ ಈ ತರ ಕರಿ ಮಾಡ್ತಾರೆ. ಸೊ ನಾನು ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಇದಕ್ಕೇನೆ 1 ಸ್ಪೂನ್ ಸಾಕು. ಇಲ್ಲಾಂದ್ರೆ ನೀವು ಹಸಿಮೆಣಸಿನ್ಕಾಯಿ ಬದಲು ಇದಕ್ಕೆ ಇದು ಪೇಸ್ಟ್ ಮಾಡ್ಕೊಂಡೆ ಹಾಕ್ಬೋದು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬಹುದು, ಇಲ್ಲಾಂದ್ರೆ ಹಂಗೆ ಹೆಚ್ಚು ಹಾಕೋಬಹುದು.
ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ಸರಿ. ನೆಕ್ಸ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಹೌದಾ? ಇಲ್ಲ ಜಾಸ್ತಿ ಆಗೋದ್ರೆ ಆಮೇಲೆ ತಿನ್ನಲ್ವಲ್ಲ ನೀವು. ರುಚಿ ಜಾಸ್ತಿ ಆಗುತ್ತಲ್ಲ ಅವಾಗ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ಕೊಡಿ, ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಏನಿದು, ಇದು ಕಲ್ಸ್ಕೊಂಡು ಹಿಂಗೆ ಕುಡಿಯೋದಾ? ಇಲ್ಲ ಇಲ್ಲ, ಮತ್ತೆ ಇದು ಕಲ್ಸ್ಬಿಟ್ಟು ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಸೊ ಇದಾಗಿದೆ, ಇದು 1-2 ಮಿನಿಟ್ಸ್ ಇಡೋಣ. ಇದು ಅದನ್ನ ನೆನೆ ಹೊತ್ತಿಗೆ ಬೇರೆ ಏನಾದ್ರು ಮಾಡ್ಕೋಬಹುದಾ? ಒಂದು ಪ್ಯಾನ್ ಕೊಡಿ ನಂಗೆ. ಸ್ಟವ್ ಆನ್ ಮಾಡ್ಬೇಕಾ ಬೇಡವಾ? ಸ್ಟವ್ ಆನ್ ಮಾಡಬೇಕು. ಯಾಕೆ? ಇದನ್ನ ಗ್ರೇವಿ ಮಾಡಬೇಕು ಅಂದ್ರೆ ಸ್ಟವ್ ಆನ್ ಮಾಡಬೇಕು. ಹಾಗೆ ಮಾಡಲ್ವಾ ನೀವು? ಹಾಗೆ ಮಾಡಲ್ಲ. ಅಲ್ಲ, ಯೂಶಲಿ ಸ್ಟೂಡೆಂಟ್ಸ್ ಎಲ್ಲ ಸ್ಟವ್ ಜಾಸ್ತಿ ಯೂಸ್ ಮಾಡಲ್ಲ, ಹಾಗೆ ಮಾಡ್ತಾರೆ. ಅಂದ್ರೆ ಈ ಕರಿಗೆಲ್ಲ ಸ್ಟವ್ ಆನ್ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿದ್ರೇನೆ ಅಲ್ವಾ ರುಚಿ ಬರೋದು. ಸ್ಟವ್ಗಲ್ಲ, ಕಡಾಯಿ ಒಳಗೆ. ಕಡಾಯಿ. ಸೊ ಇವಾಗ ನಾನು ಎಣ್ಣೆ ಹಾಕ್ತೀನಿ ಇದಕ್ಕೆ. ಸ್ವಲ್ಪ ಎಣ್ಣೆ ಸಾಕು, 2-3 ಸ್ಪೂನ್ಸು. ನೆಕ್ಸ್ಟ್ ಇವಾಗ ನಾನು ಲವಂಗ ಹಾಕ್ತಾ ಇದ್ದೀನಿ. ಲವಂಗನ? ಲವಂಗ. ಸೊ ಡೈಜೆಸ್ಟ್ ಆಗುತ್ತೆ. ಕಡಲೆ ಹಿಟ್ಟು ಮೊಸರೆಲ್ಲ ಹಾಕ್ತಾ ಇದೀವಲ್ವಾ, ಸ್ವಲ್ಪ 2 ಲವಂಗ ಹಾಕಿದ್ರೆ ಡೈಜೆಸ್ಟ್ ಆಗುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಡೈಜೆಸ್ಟ್ ಆಗುತ್ತೆ ಅಂತ. ಕಡಲೆ ಹಿಟ್ಟು ಸ್ವಲ್ಪ ಇದಲ್ವಾ. ನಂಗೊಂದು ಸ್ಪೂನ್ ಕೊಡಿ. ಜಾಸ್ತಿ ಫ್ರೈ ಆಗ್ಬೇಕಾ ಅಥವಾ ಇಲ್ಲ ಇಲ್ಲ, ಸ್ವಲ್ಪ. ಸ್ನೇಹ ಯಾವ ಕಾಲೇಜ್? ನಾನು PS ಕಾಲೇಜು. ಓಕೆ, ಎಷ್ಟನೇ ಇಯರ್? ಫೈನಲ್ ಇಯರ್, ಕಾಮರ್ಸ್. ಕಾಮರ್ಸ್ ಸ್ಟೂಡೆಂಟ್? ಕಾಮರ್ಸ್ ಸ್ಟೂಡೆಂಟ್. ಯಾವಾಗಲೂ ಕಾಮ್ ಆಗಿಡೋಣ ಅಂತ ಕಾಮರ್ಸ್ ಸ್ಟೂಡೆಂಟೇ ಆಗ್ಬಿಟ್ಟಿದ್ದೀನಿ. ಇದು ಸುಳ್ಳು. ಇಲ್ಲ, ನಿಜವಾಗ್ಲು. ಕಾಮರ್ಸ್ ಸ್ಟೂಡೆಂಟ್ ಯಾವಾಗ್ಲೂ ಕಾಮ್ ಆಗಿರ್ತಾರೆ ಅಂತ ಯಾರು ಹೇಳಿದ್ದು? ಇಲ್ಲ, ತಗೊಂಡವರೆಲ್ಲ ಕಾಮಾಗೇ ಇರ್ತಾರೆ. ಇದಾರಾ? ಇದಾರೆ. ಅಲ್ಲ, ನೀವ್ ಹಂಗಿದ್ದೀರಾ? ಇರ್ತಾರೆ. ಬಟ್ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಳ್ಳೋದು ಅಕೌಂಟ್ಸ್ ಬಗ್ಗೆ ಎಲ್ಲ. ಅಂದ್ರೆ ಏನೋ ಅವ್ರು ಹೇಳ್ಕೊಟ್ಟಿದ್ದು ಮಾಡ್ಕೊಂಡು ಬರೋದು ಅಷ್ಟೇ, ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ಇವಾಗ ನಾನು ಬಾಯ್ಲ್ಡ್ ಬಾಳೆಕಾಯಿ ಹಾಕ್ತಾ ಇದ್ದೀನಿ. ಕಮ್ಮಿ ಮಾಡಿ. ಬೆಂದಿರೋದು ಅಂದ್ರೆ ಪೂರ್ತಿ ಬೆಂದಿರೋದ ಸ್ನೇಹ ಇದು? ಇಲ್ಲ ಇಲ್ಲ, ಅರ್ಧ ಬೆಂದಿರೋದು. ಎಣ್ಣೆಲಿ ಬೇರೆ ನಾವು ಫ್ರೈ ಮಾಡ್ತೀವಲ್ವಾ, ಸೊ ಅದಕ್ಕೆ ಅರ್ಧ ಮಾತ್ರ ಬೆಂದಿರೋದು ಬಾಳೆಕಾಯಿ. ಏನಕ್ಕೆ ಇದು ಬಾಳೆಕಾಯಿ ಸೂಟ್ ಆಗುತ್ತಾ ಇದಕ್ಕೆ? ಇಲ್ಲ, ಆಕ್ಚುಲಿ ಏನಂದ್ರೆ ಇದಕ್ಕೆ ಪಂಜಾಬಿಯಲ್ಲಿ ಚೇಪೆಕಾಯಿ ಹಾಕ್ತಾರೆ. ಚೇಪೆಕಾಯಿ ಹಾಕ್ತಾರೆ, ಫ್ರೂಟು. ಸೊ ನಾನು ಇದಕ್ಕೆ ಬಾಳೆಕಾಯಿ ಹಾಕೋಣ ಅಂತ ಟ್ರೈ ಮಾಡಿದೀನಿ. ಸೊ ಇದಕ್ಕೆ ಬಾಳೆಕಾಯಿ ಇಲ್ಲ ಅಂದ್ರೆ ಬದನೆಕಾಯಿ ಹಾಕೋಬಹುದು, ಕಟ್ ಮಾಡಿ. ಗುಂಡ್ ಬದನೆಕಾಯಿ ಇಲ್ಲ ಮಾಮೂಲಿ ಹಸಿರು ಕಲರ್, ಅದನ್ನ ಹಾಕೋಬಹುದು. ಈಗ ಚೇಪೆಕಾಯಿ ಹಾಕಿದ್ರೆ ಅವ್ರೇನ್ ಬೇಯಿಸೋದ್ ಬೇಡ? ಇಲ್ಲ ಇಲ್ಲ, ಹಂಗೆ ಕಟ್ ಮಾಡಿ ಹಾಕ್ಬಿಡ್ತಾರೆ ಅಲ್ವಾ? ಸೊ ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಕೊಡಿ. ಈಸ್ಟರ್ನ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಖಾರ ಅದಕ್ಕೆ ಸ್ವಲ್ಪ ಹಾಕಿದ್ದೀನಲ್ವಾ, ಅದಕ್ಕೆ. ಸ್ವಲ್ಪ ಸಾಲ್ಟ್, ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಆಗ್ಬಿಟ್ರೆ ಪಾಪ ನಿಮಗೆ ತೊಂದರೆ ಆಗುತ್ತೆ. ತೊಂದರೆ ಆಗಲ್ಲ, ನಾಲ್ಗೆಗೆ ರುಚಿ ಸಿಗಲ್ಲ. ಮನೇಲಿ ಅಡ್ಗೆ ಮಾಡ್ತೀರಾ ಸ್ನೇಹ? ಫ್ರೀ ಟೈಮ್ ಇದ್ದಾಗ ಮಾಡ್ತೀನಿ, ಕಾಲೇಜ್ ಇಲ್ದೇ ಇದ್ದಾಗ. ಸೊ ರೂಪಾ ಅವರೇ, ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ತೀನಿ ನಾನು. ಈಗ ಆಲ್ರೆಡಿ ನೆಂದಿದೆ ಅಲ್ವಾ? ನೆಂದಿದೆ. 2 ಮಿನಿಟ್ಸ್ ಸಾಕು. ಅದು ಇಷ್ಟು ಗಟ್ಟಿ ಇರುತ್ತಾ ಅಥವಾ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು 5 ಮಿನಿಟ್ಸ್ ಬಿಡಬೇಕು. ಯಾಕಂದ್ರೆ ಕಡಲೆ ಹಿಟ್ಟು ನಾವು ನೆನ್ಸ್ ಹಾಕ್ತಿವಲ್ಲ, ಅದು ತೆಳ್ಳು ಇದ್ರೆ ಬೇಯ್ತಾ 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 ಗಟ್ಟಿ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಹಾಕ್ಲಾ? 5 ನಿಮಿಷ. ಸಾಕಾ? ಸ್ನೇಹ, ಈಗ ನಿಮ್ಮ ಕಾಲೇಜ್ನಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇರುತ್ತೆ? ಹೆಂಗಿದೆ ನಿಮ್ಮ ಕಾಲೇಜ್ ಲೈಫ್? ನಮ್ಮ ಕಾಲೇಜ್ ಅಂದ್ರೆ ಕಾಲೇಜ್ ಲೈಫ್ ಚೆನ್ನಾಗಿದೆ. ಯಾವಾಗ ಮುಗಿಯೋತು ಅಂತ ಕಾಯ್ತಾ ಇದ್ದೀನಿ.
ಎಲ್ರು ಇನ್ನೂ ಬೇಕು ಕಾಲೇಜ್ ಲೈಫ್ ಅಂತಾರೆ, ಯಾವಾಗ ಮುಗಿಯುತ್ತೋ ಅಂತ ಇವ್ರು ಕಾಯ್ತಾ ಇದಾರೆ. ಯಾಕೆ? ಯಾಕೆ ಅಂದ್ರೆ ಬೆಳಗ್ಗೆ ಬೇಗನೆ ಕಾಲೇಜ್ ಇರ್ತಾರೆ, ಎದಳಕ್ಕೇನೆ ಬೇಜಾರು. ಅದು ವಿಷಯ. ಆಮೇಲೆ ಅದಕ್ಕೆ ನಿಜವಾಗ್ಲೂ ಬೆಳಗ್ಗೆ ಬೇಗ ಎದ್ದೊಳೋದಿದೆಯಲ್ಲ ಒಂಥರ ಹಿಂಸೆನೆ. ಬಟ್ ಎದ್ದಾದ್ಮೇಲೆ ಫ್ರೆಶ್ ಆದ್ಮೇಲೆ ಎಷ್ಟು ಖುಷಿ ಆಗುತ್ತೆ. ಇವ್ರಿಗೂ ಹಾಗೆ ಕಾಲೇಜಿಗೆ ಬೇಗ ಎದ್ದೇಳ್ಬೇಕಲ್ಲ, ಅದಕ್ಕೆ ಬೋರ್ ಆಗುತ್ತೆ ಕಾಲೇಜ್ ಲೈಫ್. ಖಂಡಿತ ಅಲ್ವಾ? ಬೇಗ ಇದಾಗಿದೆ, ಆಫ್ ಮಾಡ್ಬಿಡಿ. ಸೊ ನಂಗೊಂದು ಸರ್ವಿಂಗ್ ಬೌಲ್ ಕೊಡಿ, ಸರ್ವ್ ಮಾಡಿ ನಿಮಗೆ ಕೊಡ್ತೀನಿ ಟೇಸ್ಟ್ ಮಾಡಕ್ಕೆ. ಸರ್ವ್ ಮಾಡಿ ನನಗೆ ಕೊಡ್ಬೇಕು, ನೀವು ತಿನ್ನೋ ಹಾಗಿಲ್ಲ. ಆಯ್ತು, ನಾನೇ ತಿಂತೀನಿ ಬಿಡಿ. ಥ್ಯಾಂಕ್ ಯು. ಸೌಟ್ ಕೊಡ್ಲಾ? ಹಾ, ಸೌಟ್ ಕೊಡಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ತರ ಗ್ರೇವಿ ನೋಡಿದ್ದು. ಎಲ್ಲ ಟೈಪ್ಸ್ ಆಫ್ ಗ್ರೇವೀಸ್ ನೋಡ್ಬೇಕಲ್ವಾ ಲೈಫಲ್ಲಿ, ಅಲ್ವಾ? ಒಂದೇ ತರ ಅಂದ್ರೆ ಬೋರ್ ಆಗೋಗುತ್ತೆ. ಹಾ, ಕರೆಕ್ಟ್ ಸ್ನೇಹ, ಎಂತ ಮಾತಾಡ್ಬಿಟ್ರಿ, ಮುತ್ತಿನಂತ ಮಾತು. ಅಯ್ಯಯ್ಯೋ. ಸೊ ಇದು ರೆಡಿ ಆಗಿದೆ. ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ. ಹಾಕಿದ್ರೆ ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ, ಸ್ವಲ್ಪ ಸಾಕು, ಚೆನ್ನಾಗಿರುತ್ತೆ. ಸೊ ರೂಪಾ ಅವರೇ, ಪಂಜಾಬಿ ಕರಿ, ಬೇಸನ್ ದಹಿ ಕರಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಏನು ಅಂತ ಹೇಳಿ. ಚೆನ್ನಾಗಿದ್ರು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತಾನೆ ಹೇಳಿ. ಇದೆಲ್ಲ ಆಗಲ್ಲ, ರೂಲೇ ಇಲ್ಲ. ಓಕೆ ಮಾ, ನಿಂಗೆ ಹೆಂಗ್ ಅನ್ಸುತ್ತೋ ಹಂಗೆ ಹೇಳಿ. ಹಂಗ್ ಕೊಡ್ಬೇಕು, ಅದ್ ಬಿಟ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕಾ? ಇಲ್ಲ, ನಿಮ್ಗೆ ಇಷ್ಟ ಬಂದಿದ್ದು ಹೇಳಿ. ಓಕೆ, ಲೆಟ್ ಮಿ ಟೇಸ್ಟ್. ಅದಕ್ಕಿಂತ ಮುಂಚೆ ಪಂಜಾಬಿ ಸ್ಪೆಷಲ್ ರೆಸಿಪಿ ಇದು. ಪಂಜಾಬಿ ಕರಿ, ಬೇಸಿನ್ ದಹಿ ಕರಿ ರೆಡಿ ಆಗಿದೆ. ಹೇಗ್ ಮಾಡೋದು ಅಂತ ನೀವೆಲ್ಲರೂ ನೋಡ್ಕೊಂಡಿದ್ದೀರಾ. ಇನ್ನೊಂದ್ಸಲ ರಿಕ್ಯಾಪ್ ನಿಮ್ಗೋಸ್ಕರ. ಬೇಸಿನ್ ದಹಿ ಕರಿ ಮಾಡುವ ವಿಧಾನ. ಮೊದಲು ಒಂದು ಬಟ್ಟಲಿಗೆ ಕಡಲೆ ಹಿಟ್ಟು, ಮೊಸರು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಗೂ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಲವಂಗ, ಜೀರಿಗೆ, ಬೇಯಿಸಿದ ಬಾಳೆಕಾಯಿ, ಈಸ್ಟರ್ನ್ ಅಚ್ಚಕಾರದ ಪುಡಿ ಹಾಗೂ ಉಪ್ಪನ್ನ ಹಾಕಿ ಫ್ರೈ ಮಾಡಿ. ಈಗ ಕಡಲೆ ಹಿಟ್ಟಿನ ಮಿಶ್ರಣ ಜೊತೆಗೆ ಸ್ವಲ್ಪ ನೀರನ್ನ ಹಾಕಿ ಕುದಿಸಿದರೆ ಬೇಸಿನ್ ದಹಿ ಕರಿ ರೆಡಿ ಟು ಸರ್ವ್. ಬೇಸಿನ್ ದಹಿ ಕರಿ ಟೇಸ್ಟ್ ಮಾಡ್ಲಾ? ಶ್ಯೂರ್. ಟೇಸ್ಟ್ ಮಾಡಲ್ಲ ನಾನು. ಯಾಕೆ? ಸುಮ್ನೆ. ಆಯ್ತು. ಬೇಡ್ವಾ? ಏನು ಪಾಪ ನಿಮ್ಗೋಸ್ಕರ ಮಾಡಿದೀನಿ. ಪಾಪ? ಚೆನ್ನಾಗಿಲ್ವಾ? ನಾನು ಸ್ಟೂಡೆಂಟ್ಸ್ ಮಾಡೋ ರೆಸಿಪೀಸ್ ಚೆನ್ನಾಗಿರುತ್ತೆ ಅಂತ ತುಂಬಾ ಖುಷಿಯಾಗಿರ್ತೀನಿ. ಅರೆ ಯಾಕೆ ಹಿಂಗ್ ಮಾಡಿದ್ರಿ? ಯಾವಾಗ್ಲೂ ಚೆನ್ನಾಗಿ ಮಾಡ್ಕೊಡ್ತಾ ಇದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ. ಅದಕ್ಕೆ ಏನಾದ್ರೂ ಒಂದು ಚೆನ್ನಾಗಿಲ್ದೇ ಇರೋದು ಮಾಡೋಣ ಅಂತ. ಅದಕ್ಕೆ ಹಿಂಗ್ ಮಾಡಿದ್ರಾ? ನನ್ಗೋಸ್ಕರ ಮಾಡಿದ್ರಾ? ಪ್ರೀತಿಯಿಂದ. ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀರಾ ನೀವು. ಪ್ರೀತಿಯಿಂದ ಏನ್ ಮಾಡಿದ್ರು ಚೆನ್ನಾಗೇ ಇರತ್ತಲ್ವಾ, ಅದಕ್ಕೆ. ಈಗ ರಿಸಲ್ಟ್ ಬೇಕಾ ಬೇಡ್ವಾ? ಹೆಂಗೋ ಕೊಟ್ರು ಖುಷಿ, ಕೊಡದೇ ಇದ್ರು ಖುಷಿ. ಬೇಡ ಬಿಡಿ, ನಾನೇನು ಹೇಳೋದೇ ಇಲ್ಲ ಇದ್ರ ಬಗ್ಗೆ. ಪರವಾಗಿಲ್ಲ, ಏನು ಹೇಳಲ್ಲ. ಚೆನ್ನಾಗಿದೆ ಅಂತಾನು ಹೇಳಲ್ಲ, ಚೆನ್ನಾಗಿಲ್ಲ ಅಂತಾನು ಹೇಳಲ್ಲ. ಹೆಂಗಿರ್ಬೋದು? ನಿಮ್ಗೆ ಇಷ್ಟನಾ ಈ ರೆಸಿಪಿ? ನನಗಿಷ್ಟ. ಒಂದ್ಸತಿ ಮನೇಲಿ ಮಾಡಿದ್ದೆ. ಯಾರ್ಯಾರು ಕೈ ಎತ್ತಿದ್ರು? ಮನೇಲಿ ಎಲ್ಲರೂ ಎತ್ತಿದ್ರು. ಎಲ್ಲರೂ ಕೈ ಎತ್ತಿದ್ರಾ? ಈಗ ನಾನು ಕೈ ಎತ್ತಿದ್ದೀನಿ. ಹೌದಾ? ಚೆನ್ನಾಗಿದೆ. ಅಂಡ್ ನೀವು ಹೇಳ್ದಾಗೆ ಕಡಲೆ ಹಿಟ್ಟಿನ ಜೊತೆಲಿ ಮೊಸರು, ಆ ಫ್ಲೇವರೇ ಚೆನ್ನಾಗಿ ಕೊಡೋದು ಇದಕ್ಕೆ. ಸಕ್ಕತ್ತಾಗಿದೆ. ನೆಕ್ಸ್ಟ್ ಯಾವ ರೆಸಿಪಿ? ನೆಕ್ಸ್ಟು ಚೈನೀಸ್ ಬೇಲ್ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿದೆ ವಿಷಯ. ಸೊ ಚೈನೀಸ್ ಬೇಲ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳಿ. ಓಕೆ, ಅಷ್ಟರಲ್ಲಿ ಆಸ್ ಯೂಶುವಲ್ ನಾವು ಒಂದು ಪುಟಾಣಿ ವಿರಾಮ ತಗೊಂಡ್ಬಿಡೋಣ. ಸೊ ಚೈನೀಸ್ ಬೇಲ್ ನೀವು ನೋಡ್ಬೇಕು ಅಂದ್ರೆ ಒಂದು ಪುಟ್ಟ ವಿರಾಮ ಬೇಕೇ ಬೇಕು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಫೇವ್ರೆಟ್ ಶೋ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಸರಿ, ಹಾಗಾದ್ರೆ ಈಗ ಚೈನೀಸ್ ಬೇಲ್ ಹೆಂಗ್ ಮಾಡ್ತಾರೆ, ಅದಕ್ಕೆ ಏನೇನು ತಗೊಂಡಿದ್ದಾರೆ ಅಂತ ಕೇಳ್ಬಿಡೋಣ. ರೆಡಿ? ರೆಡಿ. ಹೇಳಿ ಸ್ನೇಹ ಅವರೇ. ಸೊ ಇದಕ್ಕೆ ಕ್ಯಾಬೇಜ್, ಸ್ವೀಟ್ ಕಾರ್ನ್, ಸ್ಪ್ರಿಂಗ್ ಆನಿಯನ್, ಕ್ಯಾರೆಟ್, ಆನಿಯನ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಲೆಮನ್, ಉಪ್ಪು, ಸಾಸ್ ಮತ್ತೆ ಫ್ರೈಡ್ ನೂಡಲ್ಸ್, ಶುಗರ್. ಸೆಟ್ ಆಗೋಗ್ಬಿಟ್ಟಿದ್ದೀರಾ ಅಂದ್ರೆ ನಾನು ಇನ್ನೂ ಅರ್ಧಾನೇ ಕೇಳಿದ್ದು. ಏನೇನ್ ಬೇಕು ಅಂತ ಕೇಳಿದ್ನ ನಾನು. ಹೆಂಗ್ ಹೇಳಿದ್ರಿ ನೀವು ಇಂಗ್ರೀಡಿಯೆಂಟ್ಸ್? ನೀವು ಕೇಳಿ ಕೇಳಿ ಯಾಕೆ ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಫಸ್ಟ್ ನಾನೇ ಹೇಳ್ಬಿಟ್ಟೆ. ಒಂದ್ ಅರ್ಧ ಕೆಲಸ ಕಮ್ಮಿ ಮಾಡ್ಬಿಟ್ಟೆ. ಸೊ ಈಗ ನಾನು ಏನು ಮಾತಾಡಲ್ಲ. ನೀವು ಮಾತಾಡ್ತಿದ್ರೆ ಶೋ ಹೆಂಗ್ ನಡೆಯುತ್ತೆ?
ಓಕೆ, ಈಗ ಚೈನೀಸ್ ಬೇಲ್ ಅಂತ ಹೇಳಿದ್ರಲ್ಲ, ಯೂಶಲಿ ನಾವೆಲ್ಲ ಇಲ್ಲಿ ಬೇಲ್ ಮಾಡ್ಬೇಕಾದ್ರೆ ನಾವು ಕಡಲೆಪುರಿ ಯೂಸ್ ಮಾಡ್ತೀವಿ. ನೀವೇನ್ ತಗೊಂಡಿದ್ದೀರಾ? ನಾನು ಫ್ರೈಡ್ ನೂಡಲ್ಸ್ ತಗೊಂಡಿದ್ದೀನಿ. ನೂಡಲ್ಸ್. ಸೊ ಅದು ಯಾಕಂದ್ರೆ ಚೈನೀಸ್ ಅಂತ ಹೇಳಿದ್ರೆ ನೂಡಲ್ಸ್ ಫೇಮಸ್ ಅಲ್ವಾ, ಅದಕ್ಕೆ ಹಾಗಾಗಿ ಫ್ರೈಡ್ ನೂಡಲ್ಸ್ ಇಟ್ಕೊಂಡಿದ್ದೀರಾ. ಫ್ರೈಡ್ ಅಂದ್ರೆ ನೂಡಲ್ಸ್ ತಂದ್ಬಿಟ್ಟು ಡೀಪ್ ಫ್ರೈ ಮಾಡೋದು ಅಷ್ಟೇ. ಅಷ್ಟೇ ಮನೇಲೆ ಮಾಡ್ಕೊಳ್ಳೋ ಅಂತದ್ದು. ಮನೇಲೆ ಮಾಡ್ಕೊಳ್ಳೋ ಅಂತದ್ದು. ಓಕೆ, ಈಗ ಇದನ್ನ ಹೆಂಗ್ ಮಾಡ್ತೀರಾ ಅಂತ ನಾನು ನೋಡ್ಬಿಡ್ತೀನಿ. ಓಕೆ, ಶುರು ಮಾಡೋಣ. ಶುರು ಮಾಡೋಣ. ನಂಗೆ ಒಂದು ಬೌಲ್ ಕೊಡಿ. ತಗೊಳ್ಳಿ. ಬೌಲ್ ಇಷ್ಟು ದೊಡ್ಡದಾಗಿದೆ, ನೀವ್ ಹಿಂಗ್ ಇಟ್ಕೊಂಡ್ರೆ ಏನ್ ಬಾಲ ಇದು? ತಗೊಳ್ಳಿ. ಥ್ಯಾಂಕ್ ಯು. ಕ್ರಿಕೆಟ್ ಆಡ್ತೀರಾ? ಇಲ್ಲಪ್ಪ, ಕ್ರಿಕೆಟ್ ಎಲ್ಲ ಆಡಲ್ವಾ? ಮತ್ತೆ ಹಿಂಗ್ ಇಟ್ಕೋತಾ ಇದ್ರಿ. ನೀವು ಕ್ಯಾಚ್ ಹಾಕ್ಬೇಕಾರೆ ಹಿಡಿಯೋಣ ಅಂತ ವೈಡ್ ಅಲ್ಲಿ. ಸರಿ, ಇವಾಗ ಇದು ಮಾಡೋಣ. ಸ್ಪೂನ್ ಕೊಡಿ. 1 ಸ್ಪೂನ್ನೇ ಸಾಕು ಬಿಡಿ. 1 ಸ್ಪೂನ್ ಸಾಕು. ಸಾಕಾ? ಸಾಕು. ಏನ್ ಮಾಡ್ತೀರಾ? 1 ಸ್ಪೂನ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡಿ ನಿಮ್ಗೆ ಕೊಟ್ಬಿಡ್ತೀನಿ. ನನ್ ಕೆಲ್ಸ ಕಮ್ಮಿ. ಅದ್ ಕೊಡಿ ಅಂತ ಏನು ಕೇಳೋದೇ ಇರಲ್ಲ. ಹೌದಾ? ಸೊ ಇವಾಗ ನಾನು ಕ್ಯಾಬೇಜ್ ಹಾಕೋತಾ ಇದೀನಿ. ಇದು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು. ಬರೀ ಎಲೆಕೋಸಲ್ಲೇ ಎಲ್ಲ ಚಾಟು ಮಾಡ್ಬೋದಾ? ಮಾಡ್ಬೋದು. ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದೀನಿ ಸ್ವಲ್ಪ. ಈಗ ಎಲೆಕೋಸ್ ಹಾಕೊಂಡ್ರಿ, ಈರುಳ್ಳಿ ಹೂ ಹಾಕೋತಾ ಇದೀರಾ. ಇದು ಎಲ್ಲ ಹಸಿನೇ ತಿನ್ಬಹುದಾ? ಹಸಿದೆ ತಿನ್ಬೋದು. ಸ್ವಲ್ಪ ಹಾಕಿದೀನಿ ಸ್ಪ್ರಿಂಗ್ ಆನಿಯನ್. ಓಕೆ. ಸೊ ಇವಾಗ ಕ್ಯಾರೆಟ್ ಹಾಕ್ತಾ ಇದೀನಿ, ಸ್ವಲ್ಪ ಕ್ಯಾರೆಟ್. ಸೊ ಎಲ್ಲ ಹಸಿದೇನೆ, ಏನು ಉರ್ಕೊಳ್ಳೋದಾಗ್ಲಿ ಇಲ್ಲ ಮಸಾಲೆ ಏನೂ ಇಲ್ಲ. ಸ್ವಲ್ಪ ಆನಿಯನ್, ಎಲ್ಲ ಸ್ವಲ್ಪನೇ ಹಾಕೋತಾ ಇದೀನಿ. ಸೊ ಸ್ವೀಟ್ ಕಾರ್ನ್ ನನ್ನ ಫೇವ್ರೆಟ್, ಅದಕ್ಕೆ ತುಂಬಾ ಜಾಸ್ತಿನೇ ತಗೊಂಡಿದ್ದೀನಿ. ಹೌದಾ? 1 ಕಪ್ ಹಾಕ್ತೀನಿ. ಓ ವಾವ್, ಎಷ್ಟು ಚೆನ್ನಾಗಿರುತ್ತೆ. ಹಸಿ ತಿನ್ಬೋದು ಅಥವಾ ಬೇಯಿಸಿ ತಿನ್ಬೋದು, ಎರಡಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತಲ್ಲ. ಆಮೇಲೆ ಇನ್ನೊಂದು ಸ್ವೀಟ್ ಕಾರ್ನ್ ಬದಲು ಮಶ್ರೂಮು ಹಾಕ್ಬೋದು. ಸೊ ನಾನು ಮಶ್ರೂಮ್ ಹಾಕ್ತಾ ಇಲ್ಲ. ಸೊ ನಾನು ಇವಾಗ ಯೆಲ್ಲೋ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಗ್ರೀನ್ ಕ್ಯಾಪ್ಸಿಕಮ್. ಓಕೆ, ಈಗ ಯೆಲ್ಲೋ ಕ್ಯಾಪ್ಸಿಕಮ್ಗೂ ಗ್ರೀನ್ಗೂ ಏನ್ ಡಿಫ್ರೆನ್ಸ್ ಟೇಸ್ಟ್ ವೈಸ್? ಟೇಸ್ಟ್ ಒಂದೇ ಇದ್ರೆ ಅದ್ರ ಕಲರ್ ಡಿಫ್ರೆಂಟ್ ಇರುತ್ತೆ. ಒಂದ್ ಸ್ವಲ್ಪ ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ. ಓಕೆ, ಟೇಸ್ಟ್ ಒಂದೇ ಇದ್ರು ನೋಡಕ್ ಇವಾಗ ಏನೇ ಮಾಡಿದ್ರು ಚೆನ್ನಾಗಿ ಅಟ್ರಾಕ್ಟ್ ಆಗಿರ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಸೊ ಇವಾಗ ಟೊಮೆಟೊ ಹಾಕ್ತಾ ಇದೀನಿ. ನಾವು ರೆಗ್ಯುಲರ್ ಆಗಿ ಗ್ರೀನ್ ಕ್ಯಾಪ್ಸಿಕಮ್ ನೋಡಿ ನಮ್ಗೆ ಯೆಲ್ಲೋ ಅಥವಾ ರೆಡ್ ಕ್ಯಾಪ್ಸಿಕಮ್ ನೋಡಿದಾಗ ತುಂಬಾ ಖುಷಿ ಆಗುದಲ್ಲ. ಇಟ್ಸ್ ಕಲರ್ಫುಲ್, ನೋಡೋಕೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು 1 ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಅಷ್ಟು ಶುಗರ್ ಹಾಕ್ತಾ ಇದೀನಿ, ಸ್ವಲ್ಪ. ಸೊ ಕಾರ್ನ್ ಹಾಕಿರೋದ್ರಿಂದ ಸ್ವಲ್ಪ ಶುಗರ್ ಹಾಕ್ತೀನಿ, ಜಾಸ್ತಿ ಬೇಡ. ಓಕೆ. ಸೊ ಇವಾಗ ನಾನು ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. 1-2-3 ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸೊ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಸಾಕು ಎಷ್ಟು ಉಪ್ಪು. ಮನೇಲಿ ಏನೇನು ಅಡುಗೆ ಮಾಡ್ತೀರಾ? ಮನೇಲಿ ಸೌತ್ ಇಂಡಿಯನ್ ಏನೂ ಮಾಡಲ್ಲ ನಾನು, ಜಾಸ್ತಿ ನಾರ್ತ್ ಇಂಡಿಯನ್ನೇ ಹೊಸ ಟ್ರೈ ಮಾಡ್ತೀನಿ ಮನೇಲಿ. ಸೊ ಇಂಥದ್ದು ಚಾಟ್ಸು, ಆಮೇಲೆ ಕರಿಗಳು ತುಂಬ ಮಾಡ್ತೀನಿ ನಾನು. ಕರೀಸ್ ಎಲ್ಲ ತುಂಬ ಮಾಡ್ತೀನಿ. ಓದೋದು ಯಾವಾಗ? ಓದೋದು ಫ್ರೀ ಇದ್ದಾಗ ಮಾತ್ರ. ಫ್ರೀ ಇದ್ದಾಗ? ಎಕ್ಸಾಮ್ಸ್ ಟೈಮಲ್ಲಿ ಮಾತ್ರ, ಅದು ಹಿಂದಿನ ದಿನ ಮಾತ್ರ ಓದ್ತೀನಿ. ಅಲ್ಲಿ ಸ್ಟೂಡೆಂಟ್ಸು ಫ್ರೀ ಇದ್ದಾಗ ಅಡುಗೆ ಮಾಡ್ತೀನಿ ಅಂತಾರೆ, ನೀವು ಫ್ರೀ ಇದ್ದಾಗ ಓದ್ತೀರಾ? ಸರಿ, ಈಗ ನೀವು ಎಷ್ಟು ಬ್ರಿಲಿಯಂಟ್ ಅಂತ ಒಂದು ಟೆಸ್ಟ್. ಅಯ್ಯೋ, ಒಂದೇ ಒಂದು ಸಣ್ಣ ಟೆಸ್ಟ್. ಓಕೆ, ಓಕೆನಾ? ನಾನು ನಿಮ್ಮನ್ನ ಟೆಸ್ಟ್ ಮಾಡೋಣ ಅಂತ ಬಂದೆ, ನೀವು ನನ್ನನ್ನ ಟೆಸ್ಟ್ ಮಾಡ್ತೀರಾ? ಆಮೇಲೆ ಫಸ್ಟ್ ನಾನು ಟೆಸ್ಟ್ ಮಾಡ್ತೀನಿ. ಓಕೆ, ಟಂಗ್ ಗುಡ್ ಪಿಸ್ಟು. ಓಕೆ, ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್. ಫಾಸ್ಟಾಗಿ ಹೇಳಿ. ಇವಾಗಲೇ ಹೇಳಬೇಕಾ? ಈಗಲೇ ಹೇಳಬೇಕು. ಸ್ಟಾರ್ಟ್ ಮಾಡೋಣ. ಓಕೆ, 1 2 3 ಸ್ಟಾರ್ಟ್. ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್. ಟಂಗ್ ಟ್ವಿಸ್ಟ್ ಅಂದ್ರೆ ಒಂದ್ಸಲ ಹೇಳ್ಬಿಟ್ಟು ನಿಲ್ಸೋದಲ್ಲ, ಅದು ನಾನು ಹೇಳ್ತೀನಪ್ಪ. ಫಾಸ್ಟಾಗಿ ಹೇಳಿ. ಓಕೆ, ಎಷ್ಟು ಸಲ ಹೇಳ್ತೀರಾ ನೋಡ್ತೀನಿ, ಹೇಳಿ. ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್ ಬ್ಯಾಡ್ ಬ್ಲಡ್, ಗುಡ್. 3 ಸಲನೂ ಹೇಳಿಲ್ಲ. ಫೇಲು. ಪರವಾಗಿಲ್ಲ ಬಿಡಿ, ಈ ಟೆಸ್ಟಲ್ಲಿ ಫೇಲು. ಓಕೆ, ಸರಿ, ಈಗ ಶುರು ಮಾಡಿ. ನೆಕ್ಸ್ಟ್. ಓಕೆ, ಮಿಕ್ಸ್ ಮಾಡಿದ್ದೀನಿ ನಾನು ಚೆನ್ನಾಗಿ. ಸೊ ನಾನು ಇವಾಗ ನೂಡಲ್ಸ್ನ ಮಿಕ್ಸ್ ಮಾಡ್ತೀನಿ. ಫ್ರೈಡ್ ನೂಡಲ್ಸು, ಬರೀ ಎಣ್ಣೆಲಿ ಡೀಪ್ ಫ್ರೈ ಮಾಡಿದ್ದು ಅಷ್ಟೇ ಹಾಕ್ತಾ ಇದ್ದೀನಿ.
ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದು ರೆಡಿ ಟು ಈಟ್. ರೆಡಿ ಟು ಈಟ್. ನನಗೆ ಕೊಟ್ರೆ ತಾನೆ. ಸೊ ಫಸ್ಟ್ ಇವಾಗ ಇದನ್ನ ಸರ್ವ್ ಮಾಡೋಣ. ಸೊ ಇದು ರೆಡಿ ಆಗಿದೆ ರೂಪ ಅವರೇ, ಚೈನೀಸ್ ಬೇಲ್. ಸೊ ಇದ್ರ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ನ ಹಾಕಿ ಕೊಡ್ತೀನಿ. ಇನ್ನೂ 2 ಕೆಲಸ ಮಾಡಿಬಿಡಿ ಬೇಗ ಬೇಗ. ಹಾಂ ಓಕೆ. ಏನಿಲ್ಲ, ಸ್ವಲ್ಪ ಲೆಮನ್ ಇರುತ್ತಲ್ಲ ಅದ್ರ ಮೇಲೇನೆ ಹಿಂಗೆ ಹಾಕೋದಷ್ಟೇ. ಮಿಕ್ಸ್ ಎಲ್ಲ ಏನೂ ಮಾಡಲ್ಲ. ಸುಮ್ಮನೆ ಹಾಗೆ ಸುಮ್ಮನೆ ಮೇಲೆ ಹಾಗೆ ಹುಳಿ ಹುಳಿ ಚೆನ್ನಾಗಿರುತ್ತೆ. ಸೊ ಇವಾಗ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲಷ್ಟೆ, ಮುಗೀತು. ಸೊ ಇದು ಡಯಟ್ ಅವ್ರಿಗೂ ಚೆನ್ನಾಗಿರುತ್ತೆ. ಸೊ ನೂಡಲ್ಸ್ ಎಣ್ಣೆಲಿ ಕರಿಯೋದು ಇಷ್ಟ ಇಲ್ಲ ಅಂತಂದ್ರೆ ಹಂಗೆ ಹಸಿದನ್ನೇ ತಿನ್ಬೋದು. ಎಷ್ಟು ಮಾತಾಡ್ತೀರಾ ಕೊಡಿ, ಆಮೇಲೆ ಮಾತಾಡಿಪ್ಪ. ನಾನು ಟೇಸ್ಟ್ ಸರಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನಾನು ಆಗಲೇ ಹೇಳಿದೆ ನಿಮಗೆ, ಸ್ಟೂಡೆಂಟ್ಸ್ ಎಲ್ಲ ಒಂಥರ ಇನ್ನೋವೇಟಿವ್ ಕ್ರಿಯೇಷನ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಯಾರಾದರೂ ಮಾಡ್ತಾರಾ? ನಾವು ಯೂಶಲಿ ಬೇಲ್ಸ್ ಎಲ್ಲ ಹೆಂಗೆ ತಿಂತೀವಿ, ನಾರ್ಮಲಿ ಬೇಲ್ಸ್ ತಿಂತೀವಿ. ಆದರೆ ಚೈನೀಸ್ ಬೇಲ್ ಇಸ್ ಕ್ವೈಟ್ ಡಿಫ್ರೆಂಟ್, ಇನ್ನೋವೇಟಿವ್ ಅಲ್ವಾ? ಸಕ್ಕತ್ತಾಗಿದೆ. ಚೈನೀಸ್ ಬೇಲ್ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಎಲೆಕೋಸು, ಸ್ಪ್ರಿಂಗ್ ಆನಿಯನ್, ತುರಿದ ಕ್ಯಾರೆಟ್, ಈರುಳ್ಳಿ, ಸ್ವೀಟ್ ಕಾರ್ನ್, ಯೆಲ್ಲೋ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಸಕ್ಕರೆ, ಟೊಮೆಟೊ ಸಾಸ್ ಹಾಗೂ ಫ್ರೈಡ್ ನೂಡಲ್ಸ್ ಹಾಕಿ ಬೆರೆಸಿ ಕೊನೆಗೆ ಅದರ ಮೇಲೆ ನಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ಚೈನೀಸ್ ಬೇಲ್ ರೆಡಿ ಟು ಈಟ್. ಸ್ಪೂನ್ ರೆಡಿ. ಚೈನೀಸ್ ಬೇಲ್ ಟೇಸ್ಟ್ ಮಾಡ್ತೀನಿ. ಇದೇನೋ ಚಾಟ್ ಅಂದ್ರೇ ಸೂಪರ್. ಆಹಾ, ಎಕ್ಸಲೆಂಟ್. ನಿಜ ಹೇಳ್ತಾ ಇದ್ದೀರಾ? ನಾನು ನಿಜ ಹೇಳಿದ್ರು ನಂಬಲ್ಲ, ಸುಳ್ಳು ಹೇಳಿದ್ರು ನಂಬಲ್ಲ. ಆಗ್ಲೂ ಚೆನ್ನಾಗಿಲ್ಲ ಅಂದ್ರೆ ಹೌದಾ ಪರವಾಗಿಲ್ಲ ಬಿಡಿ ಅಂತೀರಾ. ನೀವು ಹೆಂಗೆ ಹೇಳಿದ್ರು ನನ್ಗೆ ಅದೇ ಇಷ್ಟ. ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಂಗಂತೂ ಚಾಟಲ್ಲಿ ಹುಳಿ ಖಾರ ಫಸ್ಟ್ ಬಾಯಿಗೆ ಹಾಕಿದ ತಕ್ಷಣ ಹುಳಿ ಹುಳಿ ಸಿಗುತ್ತಲ್ಲ, ಅದು ತುಂಬಾ ಇಷ್ಟ. ದಟ್ಸ್ ವೈ ಐ ಲವ್ ಚಾಟ್. ಅದಕ್ಕೆ ಅಂತಾನೆ ನಿಮ್ಗೋಸ್ಕರನೇ ಮಾಡಿರೋದು. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಯ್ಯೋ ಪರ. ಹೇಳಿ ಸ್ನೇಹ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಕಾಲೇಜ್ ಲೈಫ್ಗಿಂತ ಇಲ್ಲೊಂಥರ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಂದ್ರೆ ಎಲ್ಲಾರ ಜೊತೆ ಕೂತ್ಕೊಂಡು ಕಾಲೇಜ್ ಲೈಫ್ ಇರುತ್ತೆ, ಎಲ್ಲಾರ ಜೊತೆ ಮಾತಾಡ್ಕೊಂಡು ಅದು ಇದು ಹರಟೆ ಹೊಡ್ಕೊಂಡಿರ್ಬೋದು. ಇಲ್ಲಾಂದ್ರೆ ನಾನು ನೀವು ಕ್ಲೋಸ್ ಫ್ರೆಂಡ್ಸ್ ಆಗಿ ಮಾತಾಡ್ಕೊಂಡು ಅಡುಗೆ ಮಾಡ್ಕೊಂಡು ಅದೊಂಥರ ಚೆನ್ನಾಗಿರುತ್ತೆ ಅಲ್ಲ? ಇದೆಲ್ಲರಿಗೂ ಇದು ಚಾನ್ಸ್ ಸಿಗಲ್ಲ ಮಾಡಕ್ಕೆ. ಖಂಡಿತ. ಥ್ಯಾಂಕ್ ಯು ಒನ್ಸ್ ಅಗೇನ್. ತುಂಬ ಖುಷಿ ಆಯಿತು. ಕಾಲೇಜ್ ಆಸ್ನಲ್ಲಿ ಇಲ್ಲಿ ಬಂದು ಅಡುಗೆ ಮಾಡಿದ್ದೀರಾ ಆ್ಯಂಡ್ ಗೊತ್ತಿರುವಂಥ ಒಳ್ಳೊಳ್ಳೆ ರೆಸಿಪೀಸ್ನ ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ತುಂಬ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಖುಷಿಗೆ ನಿಮಗೋಸ್ಕರ ನಮ್ಮ ಈಸ್ಟರ್ನ್ ಮಸಾಲ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ನಂಗೆ ತುಂಬ ಖುಷಿ ಆಯಿತು. ನನಗೂ ಇದೇ ಥರ ಚಾನ್ಸ್ ಬರ್ತಾ ಇದ್ರೆ ಖಂಡಿತ ಬರ್ತಾ ಇರ್ತೀನಿ. ಮಾಡೋಕ್ಕಂತೂ ಅಲ್ಲ, ಅಟ್ಲೀಸ್ಟ್ ನೀವು ನೋಡೋಕ್ಕಾದ್ರೂ ನಾನು ಬರ್ತಾ ಇರ್ತೀನಿ. ಹೇ, ಡೆಫಿನೆಟ್ಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಮೈ ಪ್ಲೆಷರ್. ಅಡುಗೆ ಯಾರು ಬೇಕಾದರೂ ಮಾಡಬಹುದು ಅಲ್ವಾ? ಆದರೆ ಸ್ಟೂಡೆಂಟ್ಸ್ ಮಾಡೋದು ನಿಜವಾಗ್ಲೂ ಒಂಥರ ಇನ್ನೋವೇಟಿವ್. ನಾನು ಆಗಲೇ ಹೇಳಿದಾಗೆ ಒಂದು ಹೊಸದಾಗಿ ಏನೋ ಕಂಡು ಹಿಡ್ಕೊಂಡು ಬರ್ತಾರೆ, ಅವ್ರಿಗೆ ಗೊತ್ತಿರೋಂಥ ರೀತಿಯಲ್ಲಿ ನಮಗೆ ಹೇಳ್ಕೊಡ್ತಾರೆ. ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ ರೆಸಿಪೀಸ್. ನೋಡಿದ್ರಲ್ಲ, ಇವತ್ತಿನ ನಮ್ಮ 4 ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೌದು, ಆಸ್ ಯೂಶುವಲ್ ನಮ್ಮ ಸ್ನೇಹ ಹಾಗೆ ಇಲ್ಲಿ ಬಂದು ಯಾರು ಬೇಕಾದರೂ ಅಡುಗೆ ಮಾಡಬಹುದು ರೀ. ನಿಮಗೆ ಗೊತ್ತಿರೋಂಥ ಒಳ್ಳೊಳ್ಳೆ ರೆಸಿಪೀಸ್ನ ನೀವು ಮನೇಲಿ ಮಾತ್ರ ಮಾಡಬೇಡಿ, ಇಲ್ಲಿ ಬಂದು ಎಲ್ರಿಗೂ ಹೇಳ್ಕೊಡಿ. ಓಕೆನಾ ಸ್ನೇಹಿತರೆ? ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಜೊತೆಗೆ ನೀವು ಮಾಡಬೇಕಾಗಿರೋಂಥ ರೆಸಿಪಿಯ ಡೀಟೇಲ್ ಅನ್ನ ಬರೆದು ನಮ್ಮ ಈ ಅಡ್ರೆಸ್ಗೆ ಕಳಿಸಿ ಅಥವಾ ಮೇಲ್ ಕೂಡ ಮಾಡಬಹುದು. ನಮ್ಮ ಅಡ್ರೆಸ್ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಹೀಗೆ ನಗ್ನಗ್ತಾ ಇರಿ. ನಾನಂತೂ ಇದನ್ನ ಖಾಲಿ ಮಾಡಬೇಕು. ಸೊ ಲೆಟ್ಸ್ ಮೀಟ್ ಟುಮಾರೋ. ಸಿ ಯು. ಬಾಯ್ ಅಂಡ್ ಟೇಕ್ ಕೇರ್.